हरि ओं जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुत्मकस्य विष्णोर्व्यस्तात् समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् स्वस्त्यस्तु राजोवाच समप्रियः सुहृद्ब्रह्मन् भूतानां भगवान् स्वयम् इन्द्रस्यार्थे कथं दैत्यानवदीद्विषमो यथा न क्यस्यार्थः सुरगणैः साक्षान्निःश्रेयसात्मनः नैवासुरेभ्यो विद्वेषः नोद्वेगश्च गुणस्य हि इति नः सुमहाभागा नारायणगुणान् प्रति संशयः सुमहान् जातः तं भवान् चेत्तुमर्हति ಪರೀಕ್ಷಿತ್ ರಾಜರು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ. ಪರೀಕ್ಷಿತ್ ರಾಜರು ಮತ್ತೆ ಶುಕಾಚಾರ್ಯನ ಪ್ರಶ್ನೆ ಮಾಡ್ತಾ ದೇವರಿಗೆ ಸಮ ಪ್ರಿಯ ಸುಹೃತ್ ಅಂತ ಕರೀತಾರೆ. ಅಂದ್ರೆ ಎಲ್ಲರನ್ನೂ ಸಮವಾಗಿ ಕಾಣುತ್ತಾನೆ, ಎಲ್ಲರಿಗೂ ಪ್ರೀತ್ಯಾಸ್ಪದನಾಗಿದ್ದಾನೆ, ಎಲ್ಲರನ್ನೂ ಪ್ರೀತಿಯನ್ನ ಮಾಡ್ತಾನೆ ದೇವರು ಅಂತ. ಆದರೆ ನಮಗೆ ಏಕೋ ಹಂಗ ಕಾಣಿಸ್ತಾ ಇಲ್ಲ ಅಂದ್ರು ಪರೀಕ್ಷಿತ್ ರಾಜರು. ಇಂದ್ರದೇವರ ಸಲುವಾಗಿ ದೈತ್ಯರನ್ನ ದಾನವರನ್ನ ದೇವರು ಸಂಹಾರ ಮಾಡ್ತಾನಲ್ಲ, ಯಾಕೆ? ಇದು ಪಾರ್ಶಾಲಿಟಿ ಮಾಡ್ದಂಗ ಆಗಿಲ್ವಾ? ಎಲ್ಲರನ್ನೂ ಸಮವಾಗಿ ಕಾಣ್ತಾನೆ ಅಂತ ಎಲ್ಲ ಆಯ್ತಿದ್ವು ಹಂಗಂದ್ರೆ. ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನವಧಿ ದ್ವಿಷಮೋ ಯಥಾ, ಇದು ವೈಷಮ್ಯ ಮಾಡ್ದಂಗಾಗಿಲ್ವಾ ದೇವರು? ಇನ್ನ ಹೋಗ್ಲಿಪ್ಪ, ದೇವತೆಗಳಿಂದ ದೇವರಿಗೆ ಏನನ್ನ ಉಪಯೋಗ ಇದೆ, ಲಾಭ ಇದೆ ಅಂತಂದ್ರೆ ದೇವತೆಗಳನ್ನ ದೇವರು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ. ದೇವತೆಗಳಿಂದ ಯಾವ ಲಾಭ ಇಲ್ಲ, ಯಾಕಂದ್ರೆ ಸ್ವಯಂ ಮೋಕ್ಷ ಸ್ವರೂಪ ಭಗವಂತ. ಜ್ಞಾನಾನಂದಾದಿಗಳೇ ಸ್ವರೂಪವಾಗಿ ಉಳ್ಳವನು, ನಿತ್ಯ ಮುಕ್ತನಾಗಿದ್ದಾನೆ. ಯಾರಿಂದಲೂ ಏನಾಗಬೇಕಾಗಿಲ್ಲ, ಲಕ್ಷ್ಮೀದೇವಿಯಿಂದಲೇನೆ ಏನಾಗಬೇಕಾಗಿಲ್ಲ ದೇವರಿಗೆ. ಹಾಗಾದ್ರೆ ದೇವತೆಗಳನ್ನ ಯಾಕೆ ಪಕ್ಷವನ್ನ ಕಟ್ತಾನೆ ದೇವರು? ಇಲ್ಲಪ್ಪ, ದೈತ್ಯರಿಂದ ಏನನ್ನ ಭಯ ಇದೆಯಾ, ಅದು ದೈತ್ಯರಿಂದ ಏನನ್ನ ತೊಂದರೆ ಇದೆಯಾ, ಅಥವಾ ದೈತ್ಯರ ಮೇಲೆ ದೇವರಿಗೆ ಏನನ್ನ ದ್ವೇಷ ಇದೆಯಾ? ಏನೂ ಇಲ್ಲ. ಯಾರಿಗೆ ದ್ವೇಷ, ರಾಗ, ಪ್ರೀತಿ ಇವೆಲ್ಲ ಯಾರಿಗಿರತ್ತೆ ಅಂತಂದ್ರೆ ಪ್ರಾಕೃತ ಶರೀರ ಇದ್ದವರಿಗೆ, ಸತ್ವರಜಸ್ತಮೋ ಗುಣಗಳ ಸಂಬಂಧ ಇದ್ದವರಿಗೆ ಮಾತ್ರ ಈ ರಾಗ, ದ್ವೇಷ, ಕೋಪ ಇವೆಲ್ಲ ಇರ್ತದೆ. ದೇವರಿಗೆ ಸತ್ವರಜಸ್ತಮೋ ಗುಣಗಳ ಸಂಬಂಧನೇ ಇಲ್ಲ, ಅವನಿಗೆ ಎಲ್ಲಿ ದ್ವೇಷ ಹಂಗಂದ್ರೆ? ಮತ್ತೆ ದೈತ್ಯರನ್ನ ಶಿಕ್ಷೆ ಮಾಡ್ತಾನೆ ಅಂತಂದ್ರೆ ಪ್ರತೀಪ ಬುದ್ಧಿ ಅಷ್ಟೇ. ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾನೆ ಅಂತ ಅರ್ಥ ಅಲ್ಲ. ದೈತ್ಯರ ಕುಲದಲ್ಲೇ ಅವತಾರ ಮಾಡಿದ್ದಾರೆ ಪ್ರಹ್ಲಾದರಾಜರು, ಅವನನ್ನ ಸಂಹಾರ ಮಾಡದ್ನ? ಅವ್ರು ವಿಷ್ಣು ಭಕ್ತರೌದೋ ಇಲ್ಲೋ? ಪ್ರಹ್ಲಾದರಾಜರು, ಅನುಲ್ಲಾದ, ಸಲ್ಲಾದ, ಹ್ಲಾದ ಅಂತ 4 ಜನ ಹಿರಣ್ಯಕಶಿಪುವಿನ ಮಕ್ಕಳು. ಅವರೆಲ್ಲರನ್ನ ಉದ್ಧಾರ ಮಾಡಿದ್ದಾನೋ ಇಲ್ಲೋ? ದೈತ್ಯರು ಅಂದ ಮಾತ್ರಕ್ಕೆ ದೇವರು ಶಿಕ್ಷೆ ಕೊಡೋದಿಲ್ಲ, ಸ್ವಭಾವವನ್ನು ನೋಡಿ ಶಿಕ್ಷೆ ಕೊಡ್ತಾನೆ. ಇವಾಗ ಪೊಲೀಸರಿಗೆ ಯಾರ ಮೇಲೂ ದ್ವೇಷ, ಕ್ರೋಧ ಯಾವುದು ಇರೋದಿಲ್ಲ. ಆದ್ರೆ
ತಪ್ಪು ಮಾಡಿದವರಿಗೆ ಶಿಕ್ಷೆ ಮಾಡ್ತಾರೋ ಇಲ್ಲೋ ಹಾಗೆ. ಅದಕ್ಕೆ ಶುಕಾಚಾರ್ಯ ಒಳ್ಳೆ ಪ್ರಶ್ನೆ ಮಾಡಿದ್ಯಪ್ಪ. ನಿರ್ಗುಣೋಪಿಜ್ಞಜೋ ವ್ಯಕ್ತೋ ಭಗವಾನ್ ಪ್ರಕೃತೆ ಪರಃ ಸ್ವಮಾಯ ಗುಣಮಾವಿಚ್ಯ ಬಾಧ್ಯ ಬಾಧಕತಾಂ ಗತಃ. ದೇವರು ಸತ್ವರಜಸ್ತಮೋ ಗುಣಗಳಿಂದ ರಹಿತನಾಗಿದ್ದರೂ ಕೂಡ ಭಗವಂತ ತನ್ನ ಮಾಯಾದಿಂದ ನಿರ್ಮಿತವಾದ ದೇಹದಲ್ಲಿ ಪ್ರವೇಶ ಮಾಡಿ ಬಾಧ್ಯ ಬಾಧಕ ಅಂತ ಅನಿಸ್ಕೊಳ್ತಾನೆ. ಕಾಲಕ್ಕೆ ತಕ್ಕಂತೆ ಅವರಿಗೆ ಶಿಕ್ಷೆಯನ್ನ ಕೊಡ್ತಾನೆ ದೇವರು. ಯಯೇಜಕ ರಾಜನ್ನಪಿ ಕಾಲ ಈಶಿತ ಸತ್ವಂ ಸುರಾನೀಕಮಿವೈಧಯತ್ಯಜಃ ತತ್ಪ್ರತ್ಯನೀಕಾನ್ ಅಸುರಾನ್ ಸುರಪ್ರಿಯೋ ರಜಸ್ತಮಸ್ಕಾನ್ ಪ್ರಮಿಣೋತ್ಯುರುಶ್ರವಾಹ. ಸತ್ವರಜಸ್ತಮೋ ಗುಣಗಳಿಗೆ ಒಂದೊಂದು ಕಾಲಕ್ಕೆ ಉನ್ನಾಹ ಅಂತಂಬೋದಾಗತ್ತೆ, ಇನ್ಕ್ರೀಸ್. ಸತ್ವಗುಣದ ಉನ್ನಾಹ ಆದಾಗ ದೇವತೆಗಳಿಗೆ ಜಯ, ರಜೋಗುಣದ ಉನ್ನಾಹ ಆದಾಗ ಮನುಷ್ಯರಿಗೆ ಜಯ, ತಮೋ ಗುಣದ ಉನ್ನಾಹ ಆದಾಗ ದೈತ್ಯರಿಗೆ, ದಾನವರಿಗೆ, ರಾಕ್ಷಸರಿಗೆ ಜಯ ಆಗ್ತದೆ. ಆದರೆ ದೇವತೆಗಳನ್ನ ದೇವರು ಯಾಕೆ ರಕ್ಷಣೆ ಮಾಡ್ತಾನೆ ಅಂತಂದ್ರೆ, ದೇವತೆಗಳು ಲೋಕಕ್ಕೆ ಹಾನಿಯನ್ನು ಉಂಟು ಮಾಡುವವರಲ್ಲ. ಆದರೆ ದೈತ್ಯರು, ದಾನವರು, ರಾಕ್ಷಸರಿದ್ದಾರಲ್ಲ, ಅವರು ಎಲ್ಲ ಲೋಕಗಳಿಗೆ ತೊಂದರೆಯನ್ನು ಕೊಡುವವರು. ತೊಂದರೆಯನ್ನು ಕೊಡುವವರಿಗೆ ಶಿಕ್ಷೆ ಕೊಟ್ರೆ ಅದು ಪಾರ್ಶಾಲಿಟಿ ಅಂತಾರೆ. ಯಾರನ್ನ? ಪೊಲೀಸರು ಎಷ್ಟು ಪಾರ್ಶಾಲಿಟಿ ಮಾಡ್ತಾರೆ, ಕಳ್ಳರಿಗೆಲ್ಲ ಶಿಕ್ಷೆ ಕೊಡ್ತಾರೆ, ಒಳ್ಳೆಯವರನ್ನೆಲ್ಲ ರಕ್ಷಣೆ ಮಾಡ್ತಾರೆ. ಅದು ನಿಯಮ. ಇಲ್ಲದೆ ಹೋದ್ರೆ ಕಳ್ಳರೆಲ್ಲ ಮನೆ ಧ್ವಂಸ ಮಾಡಿ ಕೂತ್ರೆ ಗತಿ ಏನು? ಸಮವಾಗಿ ಕಾಣ್ತಾನೆ ಅಂದ್ರೆ ಏನಂತ ಅರ್ಥ? ಸಮವಾಗಿ ಕಾಣ್ತಾನೆ ಅಂತಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡೋದೇ ಸಮ ಅಂತ ಕರೆಸ್ಕೊಳ್ತಾರೆ. ಯಾರು ಯಾರನ್ನು ಸಮವಾಗಿ ಕಾಣಲ್ಲ, ತಿಳ್ಕೊಳ್ರಿ. ಮಾತಿನಿಂದ ಮಾತ್ರ ಸಮ ಅಂತಾರಷ್ಟೇ. ಎಲ್ಲ ಇಡೀ ಜಗತ್ತಿನಲ್ಲಿ ತಾರತಮ್ಯ ತುಂಬಿ ತುಳುಕ್ತಾ ಇದೆ. ಎಲ್ಲಿಲ್ಲ ತಾರತಮ್ಯ ಹೇಳ್ರಿ ಜಗತ್ತಿನಲ್ಲಿ? ಔಪಚಾರಿಕವಾಗಿ ನಾವು ನೀವು ಒಂದೇ ಅಂತಂತಾರೆ. ನಿಮ್ಮ ಸೀಟ್ ಬಿಟ್ಕೊಡ್ರಿ ನೋಡೋಣ. ನಾವು ನೀವು ಒಂದೇ, ನಾವೆಲ್ಲರೂ ಒಂದೇ ಅಲ್ಲಪ್ಪ. ನಿನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾನೊಂದು 2 ವರ್ಷ ಕೂಡ್ತೀನಿ, ನನಗೆ ಅನುಕೂಲ ಮಾಡಿಕೊಡು. ಒಂದೇ ಅಲ್ವಾ? ಒಂದೇ, ಅಲ್ಲಿ ಕೂತಿರೋ ಅಷ್ಟೇ. ನಿಂಗೇನ್ ಬೇಕೋ ಕೇಳು. ಒಂದೇ ಅಂದ್ರೆ ನನ್ನ ಸ್ಥಾನ ಅಂದ್ರೆ ನಿನ್ನ ಸ್ಥಾನ ಕೊಡಲ್ಲ ಅಂದ್ರೆ ಚಿಕ್ಕೋನು ಅಂತ ಅರ್ಥ ಅಲ್ಲ. ನಿನಗಿಂತ ತಾರತಮ್ಯ ಇದೆ ಅಂತಲ್ಲ ಹಂಗಂದ್ರೆ ಅರ್ಥ. ನಿನಗೆ ಯೋಗ್ಯತೆ ಇಲ್ಲ, ನಿನಗೆ ಕೊಡೋದಿಲ್ಲ ಅಂತಾನೆ ಅರ್ಥ ಅಲ್ಲ. ತಾರತಮ್ಯ ಸಿದ್ಧಾಂತ ಜಗತ್ತಿನಲ್ಲಿ ಎಲ್ಲರ ಪ್ರತ್ಯಕ್ಷ ಅನುಭವಕ್ಕೆ ಬರ್ತಾ ಇದೆ. ಅವರವರ ಕರ್ಮಕ್ಕೆ ತಕ್ಕಂತೆ ದೇವರು ಫಲ ಕೊಡ್ತಾನಷ್ಟೇ. ಒಂದು ದೊಡ್ಡ ಕಂಪನಿ, ನಮ್ಮ ಗುರುಗಳ ದೃಷ್ಟಾಂತ ಹೇಳ್ತಾ ಇದ್ರು. ಒಂದು ದೊಡ್ಡ ಕಂಪನಿ, ಅದರೊಳಗೆ 100 ಜನ ಕೆಲಸ ಮಾಡೋರು. ಅದರೊಳಗೆ ಒಂದು 25 ವರ್ಷ ಆಯ್ತು ಆ ಕಂಪನಿ ಸ್ಥಾಪನೆ ಮಾಡಿ. ಆ ಸಂಸ್ಥೆ ರಜತ ಮಹೋತ್ಸವವನ್ನ ನಡೀತಾ ಇದ್ದಾರೆ. 25 ವರ್ಷದ ಸಿಲ್ವರ್ ಜೂಬ್ಲಿ ರಜತ ಮಹೋತ್ಸವವನ್ನ ನಡೆಸಿದ್ದಾರೆ. 1000 ಜನ ಬಂದಿದ್ದಾರೆ. ಅವರಿಗೆಲ್ಲ ಊಟ, ಉಡುಗೆ, ತಿಂಡಿ, ತೀರ್ಥ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವೆಲ್ಲ ಮುಗಿದಾದ ಮೇಲೆ ಒಂದು ದೊಡ್ಡ ಸಭೆ. ಆ ಸಭೆಯಲ್ಲಿ ಯಜಮಾನನಿಗೆ ಸನ್ಮಾನ ಕಾರ್ಯಕ್ರಮ. ಎಲ್ಲರೂ ಹೊಗಳಿದ್ದವ್ರನ್ನ. ನಮ್ಮ ಬಾಸ್ ಎಷ್ಟು ಒಳ್ಳೆಯವರು, ಎಲ್ಲರನ್ನ ಒಂದೇ ರೀತಿ ಕಾಣ್ತಾರೆ, ಎಲ್ಲರನ್ನೂ ಸಮವಾಗಿ ಕಾಣ್ತಾರೆ, ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ, ಎಲ್ಲ ಕರ್ಮಕಾರರಿಗೂ ಕೆಲಸಗಾರರಿಗೂ ಕೂಡ ಸರಿಯಾಗಿ ನೋಡಿಕೊಳ್ತಾರೆ, ಸಮವಾಗಿ ಕಾಣ್ತಾರೆ, ಎಲ್ಲರನ್ನ ಒಂದೇ ರೀತಿ ರಕ್ಷಣೆ ಮಾಡ್ತಾರೆ. ಅಂದ್ರೆ ಏನಂತ ಅರ್ಥ? ಎಲ್ಲರಿಗೂ ಒಂದೇ ಸಂಬಳ ಕೊಡ್ತಾರೆ ಅಂತ ಅರ್ಥನಾ? ಪ್ಯೂನಿಂದ ಹಿಡ್ಕೊಂಡು PA ವರೆಗೂ ಎಲ್ಲರಿಗೂ ಒಂದೇ ಸಂಬಳ ಕೊಡ್ತಾರೆ ಅಂತ ಅರ್ಥನಾ? ಎಲ್ಲರಿಗೂ ಗೌರವವನ್ನ ಮಾಡ್ತಾರೆ ಅಂತ ಅರ್ಥನಾ? ಬೋರ್ಡ್ ಮೀಟಿಂಗ್ಗೆ ಕಸ ಬಳಿಯೋನ್ನ ಕರೀತಾನ? ವಿಚಾರ ಮಾಡ್ರಿ. PAಗೆ ಒಂದು 5 ಲಕ್ಷ, ಅವನ್ ಕೆಳಗಿನವರಿಗೆ 4 ಲಕ್ಷ, ಅವ್ರ ಕೆಳಗಿನವರಿಗೆ 3, ಅವ್ರ ಕೆಳಗಿನವರಿಗೆ 2, ಅವ್ರ ಕೆಳಗಿನವರಿಗೆ 1, ಅವ್ರ ಕೆಳಗಿನವರಿಗೆ ಅರ್ಧ 50, ಅವ್ರ ಕೆಳಗಿನವರಿಗೆ 30, 20, 10, 5. ತಾರತಮ್ಯ ಯಾಕೆ ಮಾಡ್ಬೇಕು ಹಂಗಂದ್ರೆ?
ನಿಮ್ ಬಾಸ್ ಎಲ್ಲರನ್ನ ಸಮವಾಗಿ ಕಾಣ್ತಾನಲ್ಲ, ಎಲ್ಲರಿಗೂ 5 ಲಕ್ಷ ಕೊಳ್ಳಿ ನೋಡೋಣ, ಮುಳಿಗೆ ಹೋಗ್ಬಿಡ್ತಾನ ಮರಜೂತ ಕಂಪನಿ. ಅವರವರ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನ ಕೊಟ್ಟು ರಕ್ಷಣೆ ಮಾಡ್ತಾನೆ, ಅಷ್ಟಕ್ಕೆ ಸಮವಾಗಿ ಕಾಣುತ್ತಾನೆ, ಎಲ್ಲರನ್ನ ಚೆಂದಾಗಿ ನೋಡ್ಕೊಳ್ತಾನೆ, ಒಂದೇ ರೀತಿ ನೋಡ್ತಾನೆ ಅಂತ. ಅಷ್ಟೇ ಹೊರತು ಎಲ್ಲರಿಗೂ ಒಂದೇ ಸಂಬಳ ಕೊಡ್ತಾನೆ, ಎಲ್ಲರನ್ನೂ ಸೀಟಲ್ಲಿ ಕೂಡಿಸ್ತಾನೆ, ಎಲ್ಲರನ್ನೂ ಬೋರ್ಡ್ ಮೀಟಿಂಗ್ ಕರೀತಾನೆ ಅಂತ ಅರ್ಥ ಅಲ್ಲ. ತಾರತಮ್ಯ ಸಿದ್ಧಾಂತ ಇದ್ದದ್ದೇ. ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ಅವರ ನುಡಿಗೆ ಹಿಗ್ಗಿ ಅವರಿಗೋಲಿದ ನಮ್ಮ ಪುರಂದರ ವಿಠಲ ಅವನೀಶನೇ ನಿನ್ನ ದಯವೋ ಸಾಧನವೋ ನೀ ದಯಾ ಪರನೋ ನಿನ್ನವರ ಸಾಧನವೋ ಗಾನಲೋಲ ತ್ರಿಹಯ ವದನ ಪೇಳಿದನ. ಹಾಗಾಗಿ ರಾಜನ್, ನೀ ಏನು ಪ್ರಶ್ನೆ ಮಾಡಿದ್ದಿ, ಇದೇ ಪ್ರಶ್ನೆಯನ್ನ ರಾಜಸೂಯ ಯಾಗದಲ್ಲಿ ಯುಧಿಷ್ಠಿರ ನಾರದರಿಗೆ ಪ್ರಶ್ನೆ ಮಾಡ್ತಾನೆ. ಹಾಗಾದ್ರೆ ದೇವರು ಎಲ್ಲರಿಗೂ ಸಮವಾಗಿ ಶಿಕ್ಷೆ ಕೊಡ್ತಾನೆ ಅಂತಂದ್ರೆ ನೋಡ್ರಿ, ಅಂಗನ ಮಗ ವೇನರಾಜ ಭಗವನ್ನಿಂದಯಾವೇನೋ ದ್ವಿಜೈ ತಮಸಿ ಪಾತಿತಃ, ಆ ವೇನನನ್ನ ಅಂಧತಮಸ್ಸಿನಲ್ಲಿ ಹಾಕಿದ್ರು. ಆದ್ರೆ ಶಿಶುಪಾಲ ದಂತವಕ್ರ ಅವರಿಬ್ಬರಿಗೆ ದೇವರು ಸದ್ಗತಿ ಕೊಟ್ಟ. ಯಾಕೆ ಅಂದ್ರೆ ಶಿಶುಪಾಲ ದಂತವಕ್ರ ಇವರಿಬ್ಬರು ಯಾವಾಗ ಅವರಿಗೆ ತೊದಲ್ ನುಡಿ ಬಂತೋ ಅವತ್ತಿನಿಂದ ದೇವ್ರನ್ನ ಬೈಲಿಕ್ ಶುರು ಮಾಡ್ಯಾರ್ರಿ. ತಮಗೋಚ ಸುತ ಪಾಪ ಆರಭ್ಯ ಖಲಭಾಷಣಾತ್ ಸಂಪ್ರತ್ಯಮರ್ಚಿ ಗೋವಿಂದೇ ದಂತವಕ್ರಶ್ಚ ದುರ್ಮತಿ ಶ್ವಿತ್ರೋ ನ ಜಾತೋ ಜಿಹ್ವಾಯಾಂ ನಾಂಧಂ ವಿವಿಚಿತುಸ್ತಮಃ ಶಪಥೋ ಅಸಕೃತದ್ವಿಷ್ಣುಂ ಯದ್ಬ್ರಹ್ಮ ಪರಮವ್ಯಯಂ. ಮಾತು ಶುರುವಾದಾಗಲಿಂದ ದೇವ್ರನ್ನ ಬೈಲಿಕ್ಕೆ ಶುರು ಮಾಡ್ಯಾರ ಪಾಪಿಯ ಶಿಶುಪಾಲ ದಂತವಕ್ರ. ಅವ್ರಿಗ್ಯಾಕೆ ದೇವರು ಸದ್ಗತಿಯನ್ನ ಕೊಟ್ಟ? ದೇವರು ಚಕ್ರದಿಂದ ಕತ್ತರಿಸಿ ಹಾಕಿದ ತಕ್ಷಣ ಜ್ಯೋತಿಯ ರೂಪದಲ್ಲಿ ದೇವರ ಪಾದಾರವಿಂದಗಳಲ್ಲಿ ಸೇರ್ಕೊಂಡ್ಬಿಟ್ರಲ್ಲ, ದೇವರು ಹಿಂಗಾಕೆ ಮಾಡಿದ? ಅದೇ ದೇವರನ್ನ ದ್ವೇಷ ಮಾಡಿದ ವೇನನಿಗೆ ಅಂಧಂತಮಸ್ಸು, ಶಿಶುಪಾಲಂಗೆ ದಂತವಕ್ರಂಗೆ ಸದ್ಗತಿ, ಇದ್ಯಾವ ನ್ಯಾಯ? ಅದಕ್ಕೆ ಶುಕಾಚಾರ ಉತ್ತರವನ್ನು ಕೊಡ್ತಾರೆ. ಶಿಶುಪಾಲ ದಂತವಕ್ರ ಇವರು ರಾಕ್ಷಸರೇ, ಅವರೇ ಮುಂದೆ ರಾವಣ ಕುಂಭಕರ್ಣ, ಹಿಂದಿನ ಜನ್ಮದಲ್ಲಿ ಅದರ ಹಿಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಅವರಿಗೆ ಅಂಧಂತಮಸ್ಸನ್ನೇ ದೇವರು ಕೊಟ್ಟಾನೆ. ಒಳಗಿರೋ ಜಯ ವಿಜಯರಿಗೆ ದೇವರಿಗೆ ಸದ್ಗತಿಯನ್ನ ಕೊಟ್ಟ. ನೋಡ್ರಿ, ಒಂದೇ ಮೊಬೈಲು 2 ಸಿಮ್ ಇದ್ದಂಗೆ, ಒಂದೇ ದೇಹ ಇಬ್ಬರು ಜೀವರು. ಅದರೊಳಗೊಬ್ಬ ಸಜ್ಜೀವ, ಒಬ್ಬ ಇನ್ನೊಬ್ಬನು ದುಷ್ಟ ಜೀವ. ದುಷ್ಟ ಜೀವನಿಗೆ ಅಂಧಂತಮಸ್ಸನ್ನು ಕೊಟ್ಟ, ಸಜ್ಜೀವನಿಗೆ ಸದ್ಗತಿಯನ್ನು ಕೊಟ್ಟ. ದೇಹದೊಳಗೆ ಇದ್ದ ಇಬ್ಬರು ಜೀವರ ಕರ್ಮಗಳನ್ನ ನೋಡಿ ದೇವರು ಸರಿಯಾಗಿ ಸದ್ಗತಿಯನ್ನ ಕೊಡ್ತಾನೆ. ಅನಂತ ಜೀವರಾಶಿಗಳ ಕರ್ಮಗಳನ್ನ ನೋಡಿ ದೇವರು ಅವರವರ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾ ಇರಬೇಕಾದಾಗ ದೇಹದಲ್ಲಿ ಇಬ್ಬರು ಅಡಗಿಕೊಂಡು ಒಬ್ಬರಂತೆ ನಟನೆ ಮಾಡಿದ ಮಾತ್ರಕ್ಕೆ ದೇವರಿಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡ್ರಿ. ಮಾಡಿದ ಕರ್ಮಕ್ಕೆ ಶಿಕ್ಷೆ ಅನುಭವಿಸಲಿಕ್ಕೆ ಬೇಕು ಎಲ್ಲರೂ ಕೂಡ. ಹಾಗಾದ್ರೆ ಯಾರಿ ಹಿರಣ್ಯಾಕ್ಷ ಹಿರಣ್ಯಕಶಿಪು, ಶಿಶುಪಾಲ ದಂತವಕ್ರ, ರಾವಣ ಕುಂಭಕರ್ಣ, ಇವರಿಬ್ಬರು ಜಯ ವಿಜಯರು ದೇವರ ವೈಕುಂಠಕ್ಕೆ ದ್ವಾರಪಾಲಕರು. ಏಕದಾ ಬ್ರಹ್ಮಣ ಪುತ್ರಾಹ ವಿಷ್ಣುಲೋಕಂ ಯದೃಚ್ಛಯ ಸನಂದಾನಾದಯೋ ಜಗ್ಮುಹು ಚರಂತೋ ಭುವನತ್ರಯಂ. ಒಂದು ದಿನ ಸನಕ ಸನಂದನ ಸನಾತನ ಸನತ್ ಕುಮಾರರು 4 ಜನ, ಅವ್ರಿಗೆ ಯಾವಾಗ್ಲೂ 6 ವರ್ಷ, 7ಕ್ಕೆ ಬರಲ್ಲ, 5ಕ್ಕೆ ಇಳಿಯಲ್ಲ. ಪಂಚಷಡ್ಢಾಯನಾರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ. ಅವರು ಬಂದು ವೈಕುಂಠ ದ್ವಾರದಲ್ಲಿ ನಿಂತಿದ್ದಾರೆ. ಜಯ ವಿಜಯರಿಗೆ ದಾರಿ ಬಿಡ್ರಿ, ಹೊರಗೆ ಹೋಗ್ಬೇಕು, ದೇವರ ದರ್ಶನ ಮಾಡ್ಬೇಕು. ಬಿಡೋದಿಲ್ಲ ಅಂದ್ರು. ಯಾರೋ ಸಣ್ಣ ಮಕ್ಕಳು ಇವರು, ಯಾರೋ ಋಷಿಗಳ ಮಕ್ಕಳು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಾರೆ ದೇವ್ರ ದರ್ಶನಕ್ಕೆ. ಬಿಡೋದಿಲ್ಲ, ಹೋಗ್ರಿ ಅಂದ್ಬಿಟ್ರು. ಸಿಟ್ಟು ಬಂತು. ಪಾಪಿಷ್ಟಾಮಾಸುರೀಂ ಯೋನಿಂ ಬಾಲಿಶೋ ಯಾತಮಾಶ್ವತಃ. ಶಾಪವನ್ನು ಕೊಡ್ತಾ ಇದ್ದಾರೆ, 3 ಜನ್ಮದಲ್ಲಿ ಅಸುರರಾಗಿ ಹುಟ್ಟ್ರಿ.
ಅಲ್ಲ, ಒಂದು ಸಲ ದ್ವಾರವನ್ನ ತಡೆದಿದ್ದು ತಪ್ಪು, 3 ಜನ್ಮದಲ್ಲಿ ಹಸುರನಾಗಿ ಹುಟ್ಟ್ರಿ ಅಂತ ಯಾಕೆ ಶಾಪ ಕೊಟ್ರು? ಕಾರಣ ಏನು? ಅಂದರೆ ಒಂದು ಸಲ ಜಯವಿಜಯರು ಲಕ್ಷ್ಮೀ ದೇವಿಯನ್ನು ತಡೀತಾರೆ ವೈಕುಂಠದಲ್ಲಿ, ವಾಯುದೇವರನ್ನು ತಡೀತಾರೆ. ಆ ಎರಡೂ ಸಮಯದಲ್ಲಿ ದೇವರು ಅವರಿಗೆ ಶಾಪ ಕೊಡಿಸಿಲ್ಲ. ಸನಕ ಸನಂದನ ಸನಾತನರನ್ನ ತಡೆದಾಗ ಈ 3 ಸೇರಿಸಿ ಒಟ್ಟಿಗೆ ಶಾಪವನ್ನು ಕೊಟ್ಟ, 3 ಜನ್ಮದಲ್ಲಿ ಹಸುರರಾಗಿ ಹುಟ್ಟ್ರಿ ಅಂಥೇಳಿ. ಅವರೇ ಮೊದಲನೇ ಜನ್ಮದಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷ, 2ನೇ ಜನ್ಮ ಮತ್ತೆ ರಾವಣ ಕುಂಭಕರ್ಣ, 3ನೇ ಜನ್ಮ ಶಿಶುಪಾಲ ದಂತವಕ್ರ ಅಂತ ಹೇಳಿ ಆ ಹಿರಣ್ಯಾಕ್ಷನನ್ನ ವರಾಹದೇವರು ಸಂಹಾರ ಮಾಡಿಬಿಡ್ತಾರೆ. ಭೂಮಿಯನ್ನ ಅಪಹರಣ ಮಾಡಿಕೊಂಡು ಹೋದಾಗ ಇದಾದ ಮೇಲೆ ಹಿರಣ್ಯಕಶಿಪುವಿಗೆ ಸಿಟ್ಟು ಬರ್ತದೆ. ಈ ದೇವರು ಇದ್ದಾನಲ್ಲ, ಅವನನ್ನ ಮೊದಲು ಕೊಂದು ಬಿಡ್ತೀನಿ ಅಂತೇಳಿ ವೈಕುಂಠಕ್ಕೆ ಹೋದ. ದೇವರೇ ಕಾಣಿಸಿಲ್ಲ ಅವನಿಗೆ. ನೋಡಿದ್ರ, ನನ್ನೋಡಿ ಭಯಪಟ್ಟು ದೇವರು ಓಡೋಟೋಗ್ಬಿಟ್ಟ ಅಂತ. ದೇವರು ಅಲ್ಲೇ ಇದ್ದಾನೆ, ಇವನಿಗೆ ಕಾಣಿಸಿಲ್ಲ ಅಷ್ಟೇ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ. ಯಾರಿಗಂದ್ರೆ ಅವ್ರಿಗೆ ದೇವರು ಕಾಣಿಸ್ತಾನೇನ್ರಿ? ಹಂಗೆಲ್ಲ ದೇವ್ರನ್ನ ಕರುಣಿಸು ಅಂತ ಕೇಳ್ಬೇಕಷ್ಟೇ ಹೊರತು ಬೇಗ ಕಾಣಿಸು ಅಂತ ಕೇಳಬಾರ್ದು. ಸಾಧನೆ ಮಾಡ್ಬೇಕು ನಾವೆಲ್ಲ, ಎಷ್ಟು ಜನ್ಮ ಸಾಧನೆ ಮಾಡ್ಬೇಕು. ಹಾಗಾಗಿ ಹಿರಣ್ಯಕಶಿಪು ಅಂದ, ದೇವರು ಚೆನ್ನಾಗಿರ್ಬೇಕು ಅಂದ್ರೆ ಈ ಎಲ್ಲ ದೇವಸ್ಥಾನಗಳನ್ನ ಒಡಿಬೇಕು ಅಂದ. ಯಜ್ಞ ಹೋಮ ಹವನಾದಿಗಳು ಎಲ್ಲೆಲ್ಲಿ ನಡೀತಾ ಇದೆ ಆ ಆಶ್ರಮಗಳನ್ನೆಲ್ಲ ಬೆಂಕಿ ಹಚ್ಚಿರಿ ಅಂದ ಹಿರಣ್ಯಕಶಿಪು. ಅವಾಗ ಒಬ್ಬ ಹಿರಣ್ಯಕಶಿಪು ಇದ್ದ, ಇವ ಬಹಳ ಮಂದಿ ಇದ್ದಾನೆ. ಅದು ಯಾರು ಅಂತ ನಿಮಗ್ ಗೊತ್ತು. ಅಂದಮೇಲೆ ಆ ಹಿರಣ್ಯಕಶಿಪು ಬ್ರಾಹ್ಮಣರನ್ನ ಕೊಲ್ಲರಿ, ಗೋವುಗಳನ್ನ ಸಂಹಾರ ಮಾಡ್ರಿ, ಎಲ್ಲೂ ವೇದ ಪಾರಾಯಣ ನಡೀಬಾರ್ದು, ಶಾಸ್ತ್ರಗಳ ಪಾಠ ನಡೀಬಾರ್ದು, ವರ್ಣಾಶ್ರಮಗಳ ಆಚಾರ ಧರ್ಮಗಳು ಎಲ್ಲಿ ನಡೆಯುತ್ತೋ ಅಲ್ಲೆಲ್ಲವನ್ನು ಕೂಡ ನಾಶ ಮಾಡ್ರಿ, ಉತ್ಸವಗಳು ಯಾವುದು ನಡೀಬಾರ್ದು, ಅವುಗಳನ್ನ ಧ್ವಂಸ ಮಾಡ್ರಿ ಅಂತಾನೆ ಹಿರಣ್ಯಕಶಿಪು. ಯಾಕೆಂದ್ರೆ ಇವೆಲ್ಲ ಇದ್ರೆ ಪೂಜಾ ಪುನಸ್ಕಾರ ಉತ್ಸವಗಳಿದ್ರೆ ದೇವರು ಗುಂಡಾಗಿರ್ತಾನೆ, ಗಟ್ಟಿಮುಟ್ಟಿಯಾಗಿರ್ತಾನೆ. ಪೂಜಾ ನಿಂತೋಯ್ತು ಅಂದ್ರೆ ದೇವರು ಸತ್ತು ಹೋಗ್ತಾನೆ ಅಂತಂದ ಅವನ ತಲೆ. ವಿಪ್ರಯಜ್ಞಾದಿ ಮೂಲಂತು ಹರಿರಿತ್ಯಾಸುರಂ ಮತಂ ಹರಿರೇವಹಿ ಸರ್ವಸ್ಯ ಮೂಲಂ ಸಮ್ಯಂಗ್ ಮತೋ ನೃಪ. ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಈ ಯಜ್ಞ ಹೋಮ ಹವನಾದಿಗಳು ಇವೆಲ್ಲ ದೇವರಿಗೆ ಮೂಲ ಅಲ್ಲ, ದೇವರೇ ಇವೆಲ್ಲದಕ್ಕೂ ಮೂಲ, ದೇವರೇ ಎಲ್ಲರನ್ನ ರಕ್ಷಣೆ ಮಾಡೋದು. ಆದ್ದರಿಂದ ಮುಂದೆ ಆ ಹಿರಣ್ಯಾಕ್ಷನ ಹೆಂಡತಿ ಋಷಧ್ವಾನು ಅಂತ ಆ ತಮ್ಮನ ದೇಹವನ್ನ ಇಟ್ಕೊಂಡು ಅಳತಾ ಕೂತಿರ್ತಾಳೆ. ಎಷ್ಟೊತ್ತಿಗೂ ಕರ್ಮಗಳನ್ನ ಮಾಡ್ತಾ ಇರೋದಿಲ್ಲ. ಅವಾಗ ಹಿರಣ್ಯಕಶಿಪು ಬರ್ತಾನೆ. ಯಾಕೆ ಅಳ್ತಾ ಇದ್ದಿ ದೇವಿ? ಅಂಬಾಂಬ ಹೇವದು ಪುತ್ರ ವೀರಂ ಮಾರ್ಗತ ಚೋಚಿತುಂ ರಿಪೋರ್ ಅಭಿಮುಖೇ ಶ್ಲಾಘ್ಯ ಚೂರಾಣಾಂ ವದ ಈಪ್ಸಿತಃ. ನಿನ್ನ ಗಂಡ ವೀರಮರಣವನ್ನು ಹೊಂದಿದ್ದಾನೆ, ದೇವರ ಜೊತೆ ಯುದ್ಧವನ್ನಾಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ 4 ಇದೊಂದು ಇವೆಲ್ಲ ದುಃಖಗಳು ಇದ್ದದ್ದೇ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದದ್ದೇ ಇವೆಲ್ಲ. ಯಾವುದು? ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ ಅವಿವೇಕಶ್ಚ ಚಿಂತಾಚ ವಿವೇಕ ಸ್ಮೃತಿರೇವಚ. ಇವೆಲ್ಲ ಇದ್ದದ್ದೇ ಎಲ್ಲರಿಗೂ ಅಂತ. ಏನದು? ಸಂಭವ ಹುಟ್ಟು, ನಾಶ ಸಾಯೋದು, ಶೋಕ ದುಃಖ. ದುಃಖ ಯಾರಿಗಿಲ್ಲ ಹೇಳ್ರಿ? ಇವಾಗೇನೋ ಆನಂದವಾಗಿದ್ದೀವಿ, ಇನ್ಯಾವತ್ತೋ ಒಂದ್ ದಿವಸ ಜ್ವರ ಬರುತ್ತೆ, ಆವಾಗ ದುಃಖ ಶುರು ಆಗತ್ತೆ. ಯಾಕೆ ಹಂಗಿದ್ದೀರ್ರಿ? ಜ್ವರ ಬಂದಿನಿ, ನೆಗಡಿ ಬಂದಿನಿ, ಅದಕ್ಕೆ ಅಳ್ಬೇಕು ಯಾಕೆ? ಸುಸ್ತಾಗಿದೆ, ಅಳ್ತಾನೆ. ನಾವು ಅಳ್ತೀವಿ. ರೋಗ ಬಂದ್ರೆ ವಿವಿಧ ಅವಿವೇಕ ಅಜ್ಞಾನ, ಸರಿಯಾದ ಜ್ಞಾನ, ಇವೆಲ್ಲವೂ ಕೂಡ ಮನುಷ್ಯನಿಗೆ ಇದ್ದದ್ದೇ. ಜಾತತ್ಯಗಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇರ್ಥೆ ನ ತ್ವೋಚೋಚಿತು ಮರ್ಗಸಿ. ಪ್ರತಿಯೊಬ್ಬರು ಕೂಡ ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದೀನ ಸಾವು ತಪ್ಪದೋ, ಎಂದಿಗಾದರೊಂದು ದೀನ ಸಾವು ತಪ್ಪದೋ, ಹುಟ್ಟುತ್ತೇನು ತರಲಿಲ್ಲ
ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತಿ ದೇಹ. ಹೊಟ್ಟೆ ಬಲು ಕೆಟ್ಟದೆಂದು ಎಟ್ಟು ಕಟ್ಟ ಮಾಡಿದರು. ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ, ಗೇಣು ಬಟ್ಟೆ ಕಾಣದೋ. ಹಿರಣ್ಯಕಶಿಪು ಅಂತಾನೆ, ಉಪದೇಶ ಮಾಡ್ತಾ ಇದ್ದಾನೆ ನೋಡ್ರಿ. ಒಳಗಿರೋ ಸಜ್ಜೀವ ಉಚೀನರೇ ಚಪೂದ್ರಾಜ ಸುಯಜ್ಞ ಇತಿ ವಿಸ್ತೃತ. ಉಚೀನರ ದೇಶದ ರಾಜ ಸುಯಜ್ಞ ಅಂತ ಇದ್ದ. ಯುದ್ಧದಲ್ಲಿ ಶತ್ರುಗಳಿಂದ ಸತ್ತೋಗ್ಬಿಟ್ಟ. ಅವ್ರ ಹೆಂಡತಿ ಮಕ್ಕಳೆಲ್ಲ ಅಳತಾ ಕೂತ್ಬಿಟ್ಟಿದ್ದಾರೆ. ಯಾರೂ ಕೂಡ ದೇಹದ ಕರ್ಮಗಳನ್ನ, ಔತ್ಥಾನಿಕ ಕರ್ಮಗಳನ್ನ ಮಾಡದೆ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಉತ್ತರೀಯ ಕರ್ಮಗಳನ್ನ. ಅವಾಗ ಯಮದೇವರು ಬ್ರಹ್ಮಚಾರಿ ವೇಷ ಹಾಕೊಂಡು ಬರ್ತಾರೆ. ಅಗೋ ಅಮೀಚಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹ. ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮ ಅನುಶೋಚಂತ್ಯ ಪಾರ್ಥಂ. ಯಾರಿಗೋಸ್ಕರ ಅಳಸಾ ಇದ್ದಿ ನೀನು ಅಂತ ಕೇಳಿದ್ರು ಯಮದೇವರು. ಆ ಹೆಣ್ಣು ಮಗಳನ್ನ, ಹೆಂಡತಿಯನ್ನ, ನನ್ನ ಗಂಡ ಇಲ್ಲ, ಕಾಣಿಸ್ತಾ ಇಲ್ಲ, ಸತ್ತೋಗ್ಬಿಟ್ಟಿದ್ದ ನನ್ನ ಗಂಡ. ನಿನ್ನ ಗಂಡನ್ ನೋಡಿದ್ದೀಯಾ? ನೋಡಿದ್ದೀನಿ. ಇಲ್ಲೇ ದೇಹ ಬಿದ್ದು ಬಿಟ್ಟಿದೆಯಲ್ಲ, ಅವನ್ ನಿನ್ನ ಗಂಡ ಅಲ್ಲ, ಒಳಗಿರೋ ಜೀವನನ್ ನೋಡಿದ್ದೀಯಾ ನೀನು? ಇಲ್ಲ, ನಾವು ನೋಡೋದು ದೇಹ ಮಾತ್ರ. ನಮಗೊಂದು ಹೆಸರಿಟ್ಟಾರೆ, ಈ ದೇಹ, ಇದಕ್ಕೆ ಪ್ರಮೋದಾಚಾರ್ಯರು ಅಂತ ಹೆಸರು. ಇದೊಂದು ದೇಹ ಇದೆ, ಅವರಿಗೆ ಕೃಷ್ಣಾಚಾರ್ಯರು. ಅದೊಂದು ದೇಹ ಇದೆ, ಅವರಿಗೊಂದು ರಾಮಾಚಾರ್ಯರು. ಅದೊಂದು ಹೆಣ್ಣು ದೇಹ ಇದೆ, ಅವರಿಗೆ ರಮಾಬಾಯಿ, ರಾಧಾಬಾಯಿ. ನಮಗೆ ಒಂದು ಗುರ್ತು ಮಾಡಿಕೊಳ್ಳಿಕ್ಕೆ ಒಂದು ಹೆಸರಿಟ್ಟು ಕರಿತೀವಟ್ಟೆ, ಸಂಕೇತ ಮಾಡಿಕೊಂಡು. ಜೀವ ಯಾರ ಕಣ್ಣಿಗೂ ಕಾಣೋದಿಲ್ಲ. ಅದರ್ಶನಾದಿಹಾಯಾತಃ ಪುನಶ್ಚಾದರ್ಶನಂ ಗತಃ. ಕಣ್ಣಿಗೆ ಕಾಣದೆ ಜೀವ ಬರ್ತಾನೆ, ಕಣ್ಣಿಗೆ ಕಾಣದೇನೆ ಹೊರಟೋಗ್ತಾನೆ. ನಮಗೆ ಕಾಣಿಸೋದು ದೇಹ ಮಾತ್ರ. ಜೀವ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಯಾಕೆ ಅಳ್ತೀರಿ ಮತ್ತೆ? ಅಶೋಚ್ಯ ನನ್ವಶೋಚತ್ವಂ ಪ್ರಜ್ಞಾವಾದಾಂಶ್ಚ ಭಾಷತೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ನಾನು ಶೋಚಂತಿ ಪಂಡಿತಾಃ. ಅರ್ಜುನನು ಹೀಗೆ ದುಃಖ ಪಡ್ತಾ ಇದ್ದ. ಅದನ್ನೇ ಹೇಳ್ತಾನೆ ಕೃಷ್ಣ, ಯಾಕೆ ಅಳ್ತೀರಿ ಕಣ್ಣಿಗೆ ಕಾಣದೇ ಇರೋ ಜೀವನ ಸಲುವಾಗಿ? ನಮ್ಮನ್ನೆಲ್ಲ ನಮ್ಮ ತಂದೆ ತಾಯಿ ಗುರುಕುಲಕ್ಕೆ ಬಿಟ್ಟಿದ್ದಾರೆ. ಯಮದೇವರು ಬ್ರಹ್ಮಚಾರಿ ವೇಷ ಹಾಕೊಂಡು ಬಂದು, ಯಾರು ಅಳೋಂಗಿಲ್ಲ. ಅರ್ಥವ್ಯಾರಿಗೆ, ಪುತ್ರರ್ಯಾರಿಗೆ, ಮಿತ್ರ ಬಾಂಧವರ್ಯಾರಿಗೆ, ಸತ್ತಯಮನವರೆಳೆದು ವೈವಾಗ ಅರ್ಥಪುತ್ರರು ಬಾರರೇ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವಾ. ಗೋವಿಂದ ನಮೋ ದಿಟ್ಟತನದಿ ಪಟ್ಟವಾಳಿದ ವೃಟ್ಟಿನಂದನ ಚರಣವ, ಮುಟ್ಟಿ ಭಜಿಸಿರೋ ಸಿರಿ ಪುರಂದರ ವಿಠಲೇಶನ ಪಾದವಾ. ಗೋವಿಂದ ನಮೋ. ಆದ್ದರಿಂದ ಪತಿಚ್ಯುತಂ ತಿಷ್ಠತಿ ದಿಟ್ಟ ರಕ್ಷಿತಂ, ಗೃಹೇ ಸ್ಥಿತಂ ತದ್ವಿಗತಂ ವಿನಶ್ಯತಿ, ಜೀವತ್ಯನಾಥೋಪಿ ತದೀಕ್ಷಿತೋ ವನೆ, ಗೃಹೇಪಿ ಗುಪ್ತೋ ಹತೋ ನ ಜೀವತಿ. ದೇವರ ಅನುಗ್ರಹ ಇತ್ತು ಅಂದ್ರೆ ಎಲ್ಲಿದ್ರೂ ಸುಖವಾಗಿರ್ತಾನೆ. ದೇವರ ಅನುಗ್ರಹ ಇಲ್ಲ ಅಂತಂದ್ರೆ ಮನೆಯಲ್ಲಿದ್ರೂ ಒದ್ದಾಡ್ತಾ ಇರ್ತಾನೆ ರೋಗದಿಂದ. ಆದ್ದರಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರ ಅನುಗ್ರಹ ಒಂದು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಇಷ್ಟು ಹೇಳಿ ಮುಗಿಸಿದ್ದಾನೆ. ಇದಾದ್ಮೇಲೆ ದಿತಿದೇವಿ ಮತ್ತು ಋಷದ್ಭಾನು ಅಳೋದನ್ನ ಬಿಟ್ಟು ದೇವರನ್ನ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇದಾದ್ಮೇಲೆ ಹಿರಣ್ಯಕಶಿಪು ನನ್ನ ತಮ್ಮನನ್ನು ಕೊಂದ ದೇವರನ್ನ ಹೆಂಗಾದ್ರೂ ಮಾಡಿ ಸಂಹಾರ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡ್ತಾನೆ. ಮಂದರ ಪರ್ವತದ ಮೇಲೆ ಹೋಗಿ
ಸತೇಪೆ ಮಂದರ ದ್ರೋಣ್ಯಾಂ ತಪ ಪರಮದಾರುಣ ಊರ್ಧ್ವಬಾಹುಗೂ ನಭೋದೃಷ್ಟಿಗಿ ಪದಾಂಗುಷ್ಟಾಸ್ಥಿತಾವನಿಗಿ. ನೋಡ್ರಿ, ಹಿರಣ್ಯಕಶಿಪು ತಪಸ್ಸು ಎಂತ ಘೋರವಾದ ತಪಸ್ಸು ಗೊತ್ತಾ? ಮಂದರ ಪರ್ವತದ ಒಂದೇ ಶಿಖರದ ಮೇಲೆ ನಿಂತಾನೆ, 2 ಕಾಲಿನ ಹೆಬ್ಬೆರಳ ಮೇಲೆ ನಿಂತಾನೆ. ಹೆಬ್ಬೆರಳ ಮೇಲೆ ಈ ಕಥಕಳಿ ನಾಟ್ಯ ಆಡ್ತಾ ಇರ್ತಾರೆ ನೋಡ್ರಿ, ಅವ್ರು ಹೆಬ್ಬೆರಳ ಮೇಲೆ ನಿಂತು ಮಾಡ್ತಾರೆ. ಈ ಮಧ್ಯೆ ಮೆಲ್ಲಕ್ಕೊಂತಲ ಹೆಬ್ಬೆರಳ ಮೇಲೆ ನಿಂತ್ಕೊಂತಾರೆ. ಅದು ಬಹಳ ಕಷ್ಟ. ಅದು ನಾವು ನೆಟ್ಟಿಗೆ ನಿಂತ್ಕೊಳ್ಳಿಕ್ಕಾಗಲ್ಲ. ನಮಗೆ ಎಲ್ಲಿ ಬಿದ್ದು ಕೈಕಾಲು ಮುಳ್ಕೊಂತೀವೋ ಎಂಬ ಭಯ. ಈ ಭರತನಾಟ್ಯ ಆಡೋರಿಗೆ ಆ ಸಾಮರ್ಥ್ಯ ಇರುತ್ತೆ. ಹೆಣ್ಣು ಮಕ್ಕಳು ಚೆನ್ನಾಗಿ ಆಡ್ತಾ ಇರ್ತಾರೆ, ಅವ್ರ ಕಾಲ್ ಮೇಲೆ ನಿಂತ್ಕೊಂತಾರೆ, ಬೆರಳ ಮೇಲೆ. ನೋಡ್ರಿ, ಲಕ್ಷ್ಯ ಕೊಟ್ಟು ನೋಡ್ರಿ, ಅದಕ್ಕೆಲ್ಲ ಅಭ್ಯಾಸ ಬೇಕು. ಈ ಹಿರಣ್ಯಕಶಿಪು ಮಂದರ ಪರ್ವತದ ಮೇಲೆ 2 ಕೈಗಳನ್ನ ಮೇಲೆತ್ತಿ, ಕುತ್ತಿಗೆಯನ್ನ ಮೇಲೆತ್ತಿ, ಊರ್ಧ್ವಬಾಹು ನಭೋದೃಷ್ಟಿಗಿ. ಎಷ್ಟು ವರ್ಷ? 100 ವರ್ಷ. 100 ವರ್ಷ ತಪಸ್ಸನ್ನ ಮಾಡ್ಯಾನ. ಅಂದ್ರೆ ದೇವಮಾನದ ಪ್ರಕಾರ 36,000 ವರ್ಷ. ದೇವಮಾನದ ಪ್ರಕಾರ 100 ವರ್ಷ ಅಂದ್ರೆ ಮನುಷ್ಯಮಾನದ ಪ್ರಕಾರ 36,000 ವರ್ಷ ಆಗ್ತದೆ. ಅಷ್ಟು ಘೋರವಾದ ತಪಸ್ಸನ್ನ ಮಾಡಿದ್ದಾನೆ ಹಿರಣ್ಯಕಶಿಪು. ಆಗಿನ ಕಾಲಕ್ಕೆ ಅಸ್ಥಿಗತ ಪ್ರಾಣರು, ಎಲುಬಿರೋವರೆಗೂ ಸಾಮರ್ಥ್ಯ ಇರ್ತಾ ಇತ್ತು. ನಮಗೆಲ್ಲ ಹಂಗೆ ತಪಸ್ ಮಾಡ್ಲಿಕ್ಕಾಗತ್ತಾ? ಒಂದ್ ಸ್ವಲ್ಪ ಹೊತ್ತು ಕೈ ಹಿಂಗೆ ಎತ್ತಿಡ್ಕೊಂಡು ನೋಡಿ, ಒಂದು ಅರ್ಧ ಗಂಟೆ ಈ ರೆಟ್ಟೆಗಳ ನೋಯ್ಲಿಕ್ಕೆ ಶುರು ಆಗ್ತದೆ. ಈ ಶ್ರಾವಣಿ ದಿವಸ ಉಪನಯನ ಉಪಕರ್ಮ ಇರತ್ತಲ್ಲ, ಯಮೋ ನಿಹಂತ ಪಿತೃಧರ್ಮ ರಾಜೋ ವೈವಸ್ವತೋ ದಂಡಧರಶ್ಚ ಕಾಲಃ, ಅದು 10 ಸಲ ಹೇಳಿಸ್ತಾರೆ. ಯಮದೇವ್ರನ್ನ ಸ್ತೋತ್ರ ಮಾಡೋ ಶ್ಲೋಕ ಅದು. ಅದು ಕೈ ಹಿಂಗೆ ಇಟ್ಕೊಂಡು ಹೇಳ್ಬೇಕು. ಪಾಪ ವಯಸ್ಸಾದವರು, ಅವನವನ್ನ ಕೆಲವು ಜನ ಹುಡುಗರಿಗೂ ಕೈಲಾಗಲ್ಲ. ಮೊದಲನೇ ಶ್ಲೋಕ ಹೇಳ್ಬೇಕಾದ್ರೆ ಕೈ ಹಿಂಗಿರತ್ತೆ, 2ನೇ ಶ್ಲೋಕದ ಹೊತ್ತಿಗೆ ಮೆಲ್ಲ ಕೈ ಕೆಳಗೆ ಬರುತ್ತೆ, 3ನೇ ಶ್ಲೋಕ ಹೇಳೋಷ್ಟೊತ್ತಿಗೆ ಇಲ್ಲ ಯಮೋ ನಿಹಂತ, 10ನೇ ಶ್ಲೋಕ ಹೇಳೋಷ್ಟೊತ್ತಿಗೆ ಯಮೋ ನಿಹಂತ, ಕೈಯಿಂದ ಕೆಳಗೆ ಬಂದ್ಬಿಟ್ರೆ ಸಾಮರ್ಥ್ಯ ಇರಲ್ಲ. ಅಂತಹದ್ದು 100 ವರ್ಷ ಹಿರಣ್ಯಕಶಿಪು ಕೈ ಎತ್ತಾನ್ರಿ. ಓಂ ಬ್ರಹ್ಮಣೇ ನಮಃ. ಏನು ಘೋರವಾದ ತಪಸ್ಸು! ಜಟಾದೀಧಿತಿಪೀರೇಜೆ ಸಂವರ್ತಕ ಇವಾಂಶುಬಿಗಿ. ಪ್ರಳಯ ಕಾಲದ ಸೂರ್ಯನಂತೆ ಆ ಹಿರಣ್ಯಕಶಿಪುವಿನ ಮುಖದಲ್ಲಿ ತೇಜಸ್ಸು. ಅದೆಲ್ಲ ದೇವರು ಕೊಟ್ಟ ಶಕ್ತಿ. ದೇವರೇ ಶಕ್ತಿಯನ್ನ ಕೊಡ್ತಾನೆ, ದೇವರೇ ಒಳಗಿದ್ದು ಮಾಡಿಸ್ತಾನೆ. ಇದಾದ್ಮೇಲೆ ಅವನ ತಲೆಯಿಂದ ಹೊರಟ ಧೂಮ ಅಗ್ನಿ ಎಲ್ಲ ಲೋಕಗಳಲ್ಲೂ ವ್ಯಾಪಿಸ್ಕೊಂಡ್ಬಿಡ್ತು. ಬಿಸಿ ಹೊಗೆ, ನಕ್ಷತ್ರಗಳ ಕೆಳಗೆ ಉದುರು ಬೀಳ್ತಾ ಇದೆ, ಗ್ರಹಗಳು ಕೆಳಗೆ ಉದುರು ಬೀಳ್ತಾ ಇದೆ, ಪರ್ವತಗಳು ಒಡೆದು ಪುಡಿ ಪುಡಿ ಆಗ್ತಾ ಇದೆ, ಸಮುದ್ರ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಭೂಕಂಪ ಆಗ್ತಾ ಇದೆ. ಓ ದೈತ್ಯೇಂದ್ರ ತಪಸಾ ತಪ್ತಾಹ ದಿವಿಷ್ಟಾತುಂ ನಚಕ್ರುಮಃ. ಎಲ್ಲರೂ ಸ್ವರ್ಗ ಬಿಟ್ಟು ಓಡ್ ಬಂದ್ಬಿಟ್ಟಾರ. ದೇವತೆಗಳೆಲ್ಲ ಬ್ರಹ್ಮದೇವರ ಹತ್ರ ಹೋದ್ರು. ಸ್ವಾಮಿ, ಅವನ್ಗೇನ್ ಕೊಡೋದು ಕೊಟ್ಬಿಡ್ರಪ್ಪ, ವರ ಕೊಂದಾಗ್ತಾ ಇದ್ದಾನೆ ಭಯಂಕರವಾದ ತಪಸ್ಸಿನಿಂದ. ಬ್ರಹ್ಮದೇವರು ಬಂದ್ರು ಹಂಸವಾಹನರಾಗಿ. ಉತ್ತಿಷ್ಟೋತ್ತಿಷ್ಟ ಭದ್ರಂತೆ ತಪಸ್ಸಿದ್ದೋಸಿ ಕಾಶ್ಯಪ ವರದೋಹಮನು ಪ್ರಾಪ್ತ ವ್ರಿಯತಾಮೀಪ್ಸಿತೋ ವರಹ. ಹಿರಣ್ಯಕಶಿಪು, ಹೇಳಪ್ಪ, ಎಷ್ಟು ಘೋರವಾದ ತಪಸ್ಸು ಮಾಡಿದ್ಯೋ. ನಿರಂಭರುದಾರ ಏತ್ರಾಣಾನ್ ಕೋವೈ ದಿವ್ಯ ಸಮಾಶ್ಯತಂ. ಯಾರೋ ಮಾರಾಯ 100 ವರ್ಷ ತಪಸ್ಸು ಮಾಡ್ತಾರೆ, ಇಷ್ಟು ಘೋರವಾದದ್ದು. ಅದು ನೀರು ಕೂಡ ಕುಡಿದೆ. ಜಿತೋಹಂ ದಿತಿ ನಂದನ, ಗೆದ್ದಿ ಹೋಗು ನನ್ನ ನೀನು, ನಿನ್ಗೇನ್ ಬರಬೇಕೋ ಕೇಳ್ಕೊ. ಅವನಂದ, ನಾ ಸಾಯ್ಲೇಬಾರ್ದು, ನಾನೇ ಸತ್ತೋಗ್ತೀನಪ್ಪ, ಅದು ಬಿಟ್ಟು ಬೇರೆ ಇನ್ನೇನ ಕೇಳೋನು. ಆ ಒಕ್ಕಟಿ ಅಡಕ್ಕು ಅಂತಂದ್ರು. ನರಸಿಂಹದೇವರೇ ಪ್ರಳಯ ಕಾಲದಲ್ಲಿ ನಮ್ಮನ್ನು ನುಂಗಿ ನೀರು ಕುಡಿದು ಬಿಡ್ತಾರೆ, ಆ ಅಥಾರಿಟಿ ನನ್ನ ಹತ್ರ ಇಲ್ಲ, ಬೇರೆ ಇನ್ನೇನನ್ನ ಕೇಳ್ಕೊ. ಯದಿ ದಾಸ್ಯಮಿತಾನ್ ವರಾನ್ನೇ ವರದೋತ್ತಮ ಭೂತೇಭ್ಯ ಸೃಷ್ಟಿಭ್ಯ ಮೃತ್ಯುನ್ಮಾಭೂ ನಮ ಪ್ರಭೋ. ನೀ ಸೃಷ್ಟಿ ಮಾಡಿದ ಯಾವ ಭೂತಗಳಿಂದಲೂ ನನಗೆ ಮೃತ್ಯು ಬರಬಾರ್ದು. ನಾ ದೇವ್ರನ್ನ ಸೃಷ್ಟಿ ಮಾಡೇ ಇಲ್ಲ, ತಗೋ ನೀ ಸತ್ತಿ ಮಗನೇ ಅಂದ್ರು ಬ್ರಹ್ಮದೇವರು. ಅಲ್ಲೇ ಮೊದಲನೇ ವರದಲ್ಲೇ ನೀ ಸತ್ತಿ ಅಂತಂದ್ರು. ನಾಂತರ್ಬಹಿರ್ ದಿವಾನಕ್ತಂ, ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಆಯುಧಗಳಿಂದ ಸಾಯಬಾರ್ದು, ಭೂಮಿಯ ಮೇಲೆ ಸಾಯಬಾರ್ದು, ಆಕಾಶದಲ್ಲಿ ಸಾಯಬಾರ್ದು. ನರೈರಪಿ ಮೃಗೈರಪಿ ಯಸುಮದ್ಭಿರುವ ಅಸುಮದ್ಭಿರುವ. ಪ್ರಾಣ ಇರೋ ಪದಾರ್ಥಗಳಿಂದ ಸಾಯಬಾರ್ದು, ಪ್ರಾಣ ಇಲ್ಲದೆ ಇರೋ ಪದಾರ್ಥಗಳಿಂದ ಸಾಯಬಾರ್ದು.
ದೇವತೆಗಳು, ಅಸುರರು, ದಾನವರು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಚಾರಣರು, ಯಾರಿಂದಲೂ ನನಗೆ ಮೃತ್ಯು ಬರಬಾರದು, ಯಾರು ಯುದ್ಧದಲ್ಲಿ ನನ್ನ ಮುಂದೆ ನಿಂತ್ಕೊಳ್ಳೇಬಾರದು. ಬ್ರಹ್ಮದೇವರಂದ್ರು ಕೊಟ್ಟಿನ್ ತಗೋ ವರನ್ನ. ಯಾರಿಗೂ ಇಂಥ ವರ ಕೊಟ್ಟಿಲ್ಲ, ನೀ ಘೋರವಾರ ತಪಸ್ ಮಾಡಿದ್ದಿ ಅಂತ ಕೊಟ್ಟಿನಿ, ತಗೊಳ್ರಿ. ಎಲ್ಲಾ ಲೋಕಗಳನ್ನ ತನ್ನ ವಶ ಮಾಡ್ಕೊಂಡ್ಬಿಟ್ಟ. ದೇವತೆಗಳಿಗೆಲ್ಲ ಹಿಂಸೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಎಲ್ಲ ಆಶ್ರಮಗಳನ್ನ ಬೆಂಕಿ ಹಚ್ಚಿಬಿಟ್ಟ. ಬ್ರಾಹ್ಮಣರಿಗೆಲ್ಲ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ. ಎಲ್ಲಿ ನೋಡಿದ್ರು ಹಿರಣ್ಯಕಶಿಪು ವಿದ್ಯಾಪೀಠ, ಹಿರಣ್ಯಕಶಿಪು ಸ್ತೋತ್ರ ಮಂಜರಿ, ಹಿರಣ್ಯಕಶಿಪು ಕಲ್ಯಾಣ ಮಂಟಪ, ಹಿರಣ್ಯಕಶಿಪು ಮಂಗಳಾಷ್ಟಕ, ಹಿರಣ್ಯಕಶಿಪು ಮಂಗಳಧಾಮ, ಹಿರಣ್ಯಕಶಿಪು ಶ್ರಾದ್ದ ಪದ್ಧತಿ, ಹಿರಣ್ಯಕಶಿಪು ಮಾರ್ಗ, ಹಿರಣ್ಯಕಶಿಪು ದೇಶ, ಎಲ್ಲಾನು ಅವಂದೇ ಹೆಸರಿರಬೇಕು. ಯಾರನ್ನ ನಾರಾಯಣ ಅಂದ್ರೆ ನಾಲಿಗೆ ಹರಿದು ಬಿಡ್ತಾ ಇದ್ದ. ಪಾಪ ಎಲ್ಲ ಮನಸ್ನಾಗ ಅನ್ಕೊಂತಾ ಇದ್ರು, ಹಿರಣ್ಯಕಶಿಪುವಿಗೆ ಜಯವಾಗಲಿ, ಇದು ಸುಳ್ಳು, ದೇವರಿಗೆ ಜಯವಾಗಲಿ, ಮನಸ್ನಾಗ ಅನ್ಕೊಂತ ಇದ್ರು. ಅಂತಹ ಪಾಪಿ ತೊಂದರೆ ಕೊಡ್ತಾ ಇದ್ದ ಎಲ್ಲರಿಗೂ. ಎಲ್ಲಾ ದೇವತೆಗಳು, ಋಷಿಗಳು, ಮುನಿಗಳು ಥರಥರಣ ಆಡ್ಬಿಟ್ಟಿದ್ದಾರೆ. ಅಟ್ಟು ಕಾಟ ಕೊಟ್ಟಾನ ಎಲ್ಲರಿಗೂ ಕೂಡ. ತಸ್ಯೋಗ್ರ ದಂಡ ಸಂವಿಗ್ರಹ, ಅವನ ಕಾಟ ತಾಳಲಾರದೆ ದೇವರನ್ನ ಸ್ತೋತ್ರ ಮಾಡಿದ್ದಾರೆ. ದೇವರಂದಾನೆ, ಯಾವಾಗ ಪ್ರಹ್ಲಾದ ರಾಜರಿಗೆ ಹಿಂಸೆ ಮಾಡ್ತಾನೋ ನಾ ಅವಾಗ ಅವ್ರನ್ನ ಸಂಹಾರ ಮಾಡ್ತೀನಿ. ಈ ಕಡೆ ಹಿರಣ್ಯಕಶಿಪುವಿನ ಹೆಂಡತಿ ಕಯಾದು, ಅವಳಲ್ಲಿ 4 ಜನ ಗಂಡು ಮಕ್ಕಳು ಹುಟ್ಟಿದ್ದಾರೆ, ಪ್ರಹ್ಲಾದ, ಅನುಲಾದ, ಸಲ್ಲಾದ, ಗ್ಲಾದ ಅಂತೇಳಿ. ಅದ್ರೊಳಗೆ ಪ್ರಹ್ಲಾದ ರಾಜರು ಗುಣವಂತರು, ಎಲ್ಲ 4 ಜನ ವಿಷ್ಣು ಭಕ್ತರೇ. ಮತ್ತೆ ನೋಡ್ರಿ, ಈ ಆಲ್ಟರ್ನೇಟ್ ನೋಡ್ರಿ, ಕಶ್ಯಪರು ವಿಷ್ಣು ಭಕ್ತರು, ಹಿರಣ್ಯಕಶಿಪು ವಿಷ್ಣು ದ್ವೇಷಿ, ಪ್ರಹ್ಲಾದ ರಾಜರು ವಿಷ್ಣು ಭಕ್ತರು, ಅವ್ರ ಮಗ ವಿರೋಚನ ವಿಷ್ಣು ದ್ವೇಷಿ, ಆ ವಿರೋಚನ ಮಗ ಬಲಿಚಕ್ರವರ್ತಿ ವಿಷ್ಣು ಭಕ್ತ, ಅವನ ಮಗ ಬಾಣಾಸುರ ಅವನು ವಿಷ್ಣು ದ್ವೇಷಿ. ನೋದ್ವಿಗ್ರ ಚಿತ್ತ ವ್ಯಸನೇಶು ನಿಸ್ಪೃಗ ಶ್ರುತೇಶು ದೃಷ್ಟೇಶು ಗುಣೇಶ್ವ ವಸ್ತು ದೃಕ್ ದಾಂತೇಂದ್ರಿಯ ಪ್ರಾಣ ಶರೀರದಿ ಸದಾ ಪ್ರಶಾಂತ ಕಾಮೋ ರಹಿತ ಸುರೋಸುರ. ಪ್ರಹ್ಲಾದ ರಾಜರು ಹೇಗಿದ್ರು? ಪ್ರಹ್ಲಾದ ರಾಜರು ಉದ್ವೇಗ ಇಲ್ಲ, ಟೆನ್ಷನ್ ಇಲ್ಲ ಅಂತ. ನಾವು ಟೆನ್ಷನ್ ಬಹಳ ಮಾಡ್ಕೊಂತೀವಿ ಮನೇಲಿ. ಒಂದೇನ ಎಣ್ಣೆ ಬಾಟ್ಲು ಹೊಡೀತು ಅಂದ್ರೆ, ಎಣ್ಣೆ ಚೆಲ್ತು, ತುಪ್ಪ ಚೆಲ್ತು, ಅಯ್ಯೋ ಚೆಲ್ಲಿ ಬಿಟ್ಯಾ ಗೋವಿಂದ, 180 ರೂಪಾಯಿ ಎಣ್ಣೆ ಯಾರು ಕೊಡ್ತಾರ? ಏನೇ ನೀನು ಚೆಲ್ಲಿ ಬಿಟ್ಟಿ, ನೋಡ್ತಾ ಕೂತಿದ್ದಲ್ಲೇ ಕೂಸು ಚೆಲ್ತಾ ಇದ್ರೆ ಇನ್ನೇನ್ ಮಾಡ್ಬೇಕು? ನೀವು ನೋಡ್ತಾನೆ ಇದ್ದೀರಲ್ಲ, ಬೈತಾ ಇದ್ದೀರಲ್ಲ, ನೀವು ತೆಗಿಬಾರ್ದ? ಟೆನ್ಷನ್ ತಗೊಂಡ್ಬಿಟ್ಟು ಹಂಗ್ ತಗೋಬಾರ್ದು. ಎಣ್ಣೆ ತುಪ್ಪ ಚೆಲ್ಲಿ ಇನ್ನೊಂದು ಬಾಟ್ಲು ಚೆಲ್ರಿ, ಹೊಸಾದ್ ತಗೊಂಬರ್ತೀನಿ. ಇದು ಉದ್ವೇಗ ಮಾಡ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ವ್ಯಸನೇಟು ನಿಸ್ಪೃಗ. ಪ್ರಹ್ಲಾದ ರಾಜರಿಗೆ ಯಾವ ಚಟ ಇಲ್ವಂತೆ, ಹವ್ಯಾಸಗಳು ಯಾವುದೂ ಇಲ್ಲ, ಎಲ್ಲವನ್ನ ಅನಿತ್ಯ ಅಂತ ತಿಳಿದಿದ್ರು, ಯಾವ್ದ್ರ ಮೇಲೆ ಅಭಿಮಾನ ಇಲ್ಲ. ನಾವು ಭಯಂಕರ ಅಭಿಮಾನ ಮಾಡ್ತೀವಿ. ಕೊತ್ತವಿಂತ ಪಾತರೋತ ಅಂತ ತೆಲುಗುಲ್ ಒಂದು ಗಾದೆ. ಬಂದು ಹೊಸ್ತು ಫ್ರಿಡ್ಜ್ ಒಂದು 35,000 ರೂಪಾಯಿ ಫ್ರಿಡ್ಜ್ ತಗೊಂಡ್ಬಿಟ್ಟಿರ್ತಾರೆ. ಅದನ್ನ ಭಾರಿ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಕವರ್ ಏನು, ಅಲಂಕಾರ ಏನು, ಭಾರಿ, ಅದಕ್ಕೆ ಬೀಗ ಬೇರೆ. ಮತ್ತೆ ಫ್ರಿಡ್ಜ್ಗೆ ಯಾರನ್ನ ತೆಗಿಲಿಕ್ ಬಂದ್ರೆ, ನಿಂಗೇನ್ ಬೇಕು ಹೇಳ, ನಿಂಗೇನ್ ಬೇಕು? ನಂಗೆ ನಿಂಬೆಹಣ್ಣು ಬೇಕು, ನಾ ತೆಕ್ಕೊಡ್ತೇನೆ. ನೀವು ಧಬಾ ಅಂತ ತೆಗೆದು ಧಪ್ಪಂತ ಹಾಕಿ ಬಾಗಿಲು ಫ್ರಿಡ್ಜೇ ಮುರಿದು ಬಿಡ್ತೀರಿ ಬಾಗಿಲು. ನಿಮ್ಗೆಲ್ಲ ಗೊತ್ತಾಗಲ್ಲ. ಮೆಲ್ಲಕ್ಕೆ ತೆಗೆದು ಮೆಲ್ಲಕ್ಕೆ ಹಾಕಿ ಮೆಲ್ಲಕ್ಕೆ ನಿಂಬೆಹಣ್ಣು ತಗೋ. ಅದು ಏನು ಒಂದು 6 ತಿಂಗಳ ತನಕ ಏನೋ ಒಂದು ಸಣ್ಣ ಮಗು ನೋಡ್ಕೊತಾರ ಆ ಫ್ರಿಡ್ಜ್ನ. 1 ವರ್ಷ 2 ವರ್ಷ ಆಯ್ತು ಅಂದ್ರೆ ಅದ್ರ ಮೇಲೆ ಮೊದಲು ಔಷಧಿ ಬಾಟ್ಲು ಸಾಲಕ್ಕೆ ಕಲಿಸಿರ್ತಾರೆ. ಗುಡಿಯಿಂದ ತಂದ ಬಾಳೆಹಣ್ಣು, ಒಡೆದ ತೆಂಗಿನಕಾಯಿ, ಆಮೇಲೆ ಕೊಳತೋಗಿರೋ ಸಪೋಟ, ಆಮೇಲೆ ಮಾವಿನನ್ನು ಅರ್ಧ ಹೆಚ್ಚಿಟ್ಟಿದ್ದು, ಎಲ್ಲ ಪದಾರ್ಥ ಪಂಚಾಮೃತ ಅದ್ರ ಮೇಲೆ ಇರುತ್ತೆ. ಒಂಚೂರು ಹಿಂಗ್ ಬಳಕೊಂಡ್ರೆ ಲೋಟದಲ್ಲಿ ಹಾಕೊಂಡು ಕುಡಿಬಹುದು, ಅಷ್ಟು ವ್ಯವಸ್ಥೆ ಇರ್ತದೆ. ಎಲ್ಲಾ ಕಸ ಅದ್ರ ಮೇಲೆ ಇರುತ್ತೆ. ಹೊಸ್ತಷ್ಟೇ ಅಭಿಮಾನ, ಆಮೇಲೆ ಕ್ರಮೇಣ ಬೇಜಾರಾಗ್ಬಿಡತ್ತೆ. ನಾ ತೆಕ್ಕೊಂತೀನಿ, ಏನನ್ನ ಮಾಡ್ಕೋ, ಧಬಾ ಅಂತ ಬಾಗಿಲು ತೆಗಿ, ಧಬಾ ಅಂತ ಮುಚ್ಚು, ರಿಪೇರಿ ಮಾಡ್ಸೋ ನಿಮ್ಮಪ್ಪ ಇದ್ದ, ನನಗೇನ ಬೇಕಾಗಿ ಸಾಕಾಗೋಗಿದೆ ಎಲ್ಲರಿಗೂ ಹೇಳಿ ಹೇಳಿ ಅಂತೇಳಿ
ಈ ಅನಿತ್ಯತಾ ಭಾವನಾ ಪ್ರಹ್ಲಾದರಾಜರಿಗಿತ್ತು, ಅವರಿಗೆ ಅಭಿಮಾನನೇ ಇದ್ದಿರ್ಲಿಲ್ಲ. ದಾಂತೇಂದ್ರಿಯ ಪ್ರಾಣ ಶರೀರದಿ ಸದಾ ಪ್ರಶಾಂತ ಕಾಮಃ, ಯಾವ ಆಸೆ ಇಲ್ಲ. ನೆಸ್ತ ಕ್ರೀಡನಕೋ ಬಾಲಃ ಜಡವತ್ತನ್ಮನ ಸದಾ, ಯಾವಾಗ್ಲೂ ಆಟನೇ ಆಡ್ತಾ ಇದ್ದಿಲ್ಲಂತೆ ಪ್ರಹ್ಲಾದರಾಜರು, ಯಾವಾಗ್ಲೂ ದೇವ್ರ ನಾಮಸ್ಮರಣೆ ಮಾಡ್ತಾ ಇದ್ರಂತೆ. ವಾಸುದೇವೇ ಭಗವತಿ ಎಚ್ಚ ನೈಸರ್ಗಿಕ ರತಿಗೆ, ಕೂತಾಗ, ನಿಂತಾಗ, ಮಲಗಿದಾಗ, ಆಕಳಿಸ್ತಾ ಇರ್ಬೇಕಾದಾಗ, ಸೀನಿದಾಗ, ಎಡವಿದಾಗ ಯಾವಾಗ್ಲೂ ದೇವ್ರ ಸ್ಮರಣೆ. ಕೆಲವೊಮ್ಮೆ ಇದ್ದಕ್ಕಿದ್ದಂಗೆ ಅಳತಾರಂತೆ, ಕೆಲವೊಮ್ಮೆ ನಗುತ್ತಾರಂತೆ, ಕೆಲವೊಮ್ಮೆ ನರ್ತನೆ ಮಾಡ್ತಾರಂತೆ ಪ್ರಹ್ಲಾದರಾಜರು. ಇದು ವಿಷ್ಣು ಭಕ್ತರ ಲಕ್ಷಣ ಹೀಗೆ ಇರತ್ತೆ. ನಗುವರೋ, ರೋದಿಸುವರೋ, ನಾಟ್ಯವಾಡುವರೋ, ಹಾಗಿರ್ತಾರೆ ಪ್ರಹ್ಲಾದರಾಜರು. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಅರೆಯಾರೋ ನೀನಲ್ಲದೆ ಮತ್ತನ್ಯ ದೈವರ, ಮರೆಯಾರೋ ನೀ ಮಾಡಿದ ಅನಿಮಿತ್ತೋಪಕಾರ. ತೊರೆಯಾರೋ ನಿನ್ನಂಗ್ರಿ ಸೇವೆ ಪ್ರತಿವಾಸರ, ಅರಿಯಾರೋ ಪರತತ್ವವಲ್ಲದ ಇತರ ವಿಚಾರ. ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಮೂಕ ಬದಿರಾರಂತಿಪ್ಪರೋ ನೋಳ್ಪ ಜನಕ್ಕೆ. ವಿಷ್ಣು ಭಕ್ತರು, ಏಕಾಂತ ಭಕ್ತರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಕೂತಿರ್ತಾರ. ಬೇರೆಯವ್ರಿಗೆ ನೋಡೋರು ಏನ್ ಹೇಳ್ಕೊಂತಾರೆ, ಏನೋ ಸುಮ್ಮಗೆ ವ್ಯರ್ಥ ಕೂತಾನ ನೋಡ್ರಿ ಅಂತ. ಒಳಗೆ ಸಾಧನೆ ಮಾಡ್ತಿರ್ತಾರ. ಅಂತರಂಗ ಸಾಧಕರು, ಬಾಹ್ಯ ಸಾಧಕರು ಅಂತ ಇರ್ತಾರ್ರಿ. ಕಾಕು ಯುಕುತಿಗಳನ್ನು ತಾರರೋ ಮನಕ್ಕೆ, ಸ್ವೀಕರಿತ ನರ್ಪಿತ ಒಂದು ಕಾಲಕ್ಕೆ. ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ನೋಡ್ರಿ, ಜಯ ಜಯ ಲಾಭ ಲಾಭ ಮಾನಾಪಮಾನ, ಭಯ ಭಯ ಸುಖ ದುಃಖ ಲೋಟ ಕಾಂಚನ. ಪ್ರಿಯ ಪ್ರಿಯ ನಿಂದ ಸ್ತುತಿಗಳನ್ನು ದಿನ, ಶ್ರೀಯರಸ ಚಿಂತಿಸುವರೋ ನಿನ್ನ ಅಧೀನ. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರೋ, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬೋರೋ. ಬಂಡಾಣಿ ಎಂದದಿ ನಾಮಾಮೃತವ ಸವಿಯರೋ, ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರೋ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ನಗುವರೋ, ರೋದಿಸುವರೋ, ನಾಟ್ಯವಾಡುವರೋ, ಬಗೆಯಾರೋ ಬಡತನದ ಭಾಗವತರೋ. ತೆಗೆಯಾರೋ ನಿನ್ನಲ್ಲಿ ಮನವ ಒಮ್ಮೆಯಾದರೋ, ಜಗನ್ನಾಥ ವಿಠಲ ನಿನ್ನವರು ಏನು ಧನ್ಯರೋ. ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಹಾಗಿದ್ರಂತ ಪ್ರಹ್ಲಾದರಾಜರು. ಸ ಉತ್ತಮ ಶ್ಲೋಕ ಪದಾರವಿಂದ ಯೋಗೋ ನಿಚೇವಯ ಕಿಂಚನ ಸಂಗಲಬ್ಧಯ, ತನ್ವನ್ ಪರಾಂ ನಿರ್ವೃತ್ತಿಮಾತ್ಮನೋ ಮುಹುಮೋ ದುಸ್ಸಂಗಹೀನ ಸುಮನತ್ತಮಂ ವ್ಯದಾತ್. ಇವನು, ಈ ಪ್ರಹ್ಲಾದರಾಜರು ಈ ರೀತಿ ಇರೋದು ನೋಡಿ, ಹಿರಣ್ಯಕಶಿಪು ಶುಕ್ರಾಚಾರ್ಯ ಮಕ್ಕಳು ಚಂಡಾಮರ್ಕರು ಅಂತ ಅಲ್ಲಿ ವಿದ್ಯಾಪೀಠ ಕಳಿಸಿದ್ರು. ಹಿರಣ್ಯಕಶಿಪು ವಿದ್ಯಾಪೀಠ ಅವಂದೇ. ಕರ್ಕೊಂಡೋಗ್ರಿ, ಇನ್ನೊಂದ್ಸಲ ದೇವ್ರ ಹೆಸರು ಎತ್ತಬಾರ್ದೇವನು, ಅಷ್ಟು ವ್ಯವಸ್ಥೆ ಮಾಡ್ರಿ, ಪಾಠ ಹೇಳ್ಕೊಡ್ರಿ. ಪ್ರಹ್ಲಾದರಾಜರು ಅವ್ರ ಪಾಠ ಕೇಳ್ತಾನೇ ಇದ್ದಿರ್ಲಿಲ್ಲ. ಒಂದ್ ದಿವ್ಸ ಕರ್ಕೊಂಬಂದ್ರು, ರಜೆ ಇತ್ತು. ಏನ್ ಕಲ್ತಿದ್ದೀಯಪ್ಪ, ಯಾವ್ದನ್ನ ಸಾಧು ಅಂತ ತಿಳಿದಿದ್ದಿ? ತತ್ಸಾಧು ಮನ್ಯೆ ಅಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಮಿದಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಪ್ರಹ್ಲಾದರಾಜರು ಅಂತಾರೆ, ಅಪ್ಪ ನಿನಗೆ ಯಾಕೆ ಈ ಸ್ವಾತಂತ್ರ್ಯ ಭ್ರಮ ನಿನಗೆ? ಆ 3 ಲೋಕಗಳನ್ನ ಗೆದ್ದಿದ್ದಿ, ಅದು ಯಾರಿಂದ? ಬ್ರಹ್ಮದೇವರ ವರದಿಂದ. ಅದೇ ಬ್ರಹ್ಮದೇವರ ವರ ಇಲ್ದಿದ್ರೆ ನೀ ಗೆಲ್ತಾ ಇದ್ಯಾ? ನಿನಗೆ ಸಾಮರ್ಥ್ಯ ಇತ್ತಾ? ಸರ್ವಥಾ ಇಲ್ವಲ್ಲ. ನೀನು ಅಸ್ವತಂತ್ರ. ನೀನು ದೇವರೊಬ್ಬನೇ ಸ್ವತಂತ್ರ. ಲಕ್ಷ್ಮೀ ದೇವಿನೂ ಅಸ್ವತಂತ್ರಳು, ಬ್ರಹ್ಮಾದಿ ದೇವತೆಗಳೆಲ್ಲ ಅಸ್ವತಂತ್ರರು, ಎಲ್ಲರೂ ದಾಸರೇ. ದೇವರೊಬ್ಬನೇ ಸರ್ವೋತ್ತಮ. ಹರಿಯೇ ಸರ್ವೋತ್ತಮ, ಹರಿಯೇ ಪರದೈವತೆ, ಹರಿ ಸರ್ವ ವಿಶ್ವಮಯಂ ಜಗತ್, ಹರಿ ಸರ್ವ
ವಿಶ್ವಮಯಂ. ಅಪ್ಪ, ಆದ್ರಿಂದ ಸ್ವಾತಂತ್ರ್ಯ ಭ್ರಮ ಬಿಡು, ವನಕ್ಕೆ ಹೋಗು, ತಪಸ್ಸು ಮಾಡು, ದೇವರು ದರ್ಶನ ಕೊಡ್ತಾನೆ. ಸಿಟ್ಟು ಬಂದೋಯ್ತು ಹಿರಣ್ಯಕಶಿಪುವಿಗೆ. ಯಾರನ್ನ ವಿದ್ಯಾಪೀಠದಲ್ಲಿ ಕೆಡಿಸ್ತಾ ಇದ್ದಾರ ಪ್ರಹ್ಲಾದ ರಾಜರನ್ನ, ಅವ್ರನ್ನ ಅಂತ ಬುದ್ಧಿವಂತರು ಯಾರಿಲ್ಲಪ್ಪ ಅಂತಂದ್ರು. ಸರಿ, ಮತ್ತೆ ಕರ್ಕೊಂಡು ಹೋಗಿದ್ದಾರೆ ವಿದ್ಯಾಪೀಠಕ್ಕೆ. ಏನೋ ಮಾರಾಯ, ಬೈದು ಬಿಟ್ರು ಚಂಡಾಮರ್ಕರು ಪ್ರಹ್ಲಾದ ರಾಜರನ್ನ. ದೈತ್ಯೇಯ ಚಂದನ ಮನೆ ಜಾತೋ ಎಂ ಕಂಟಕ ದ್ರುಮಃ. ದೈತ್ಯರೆಂಬ ಗಂಧದ ಮರದ ಮಧ್ಯದಲ್ಲಿ ಒಳ್ಳೆ ಮುಳ್ಳಿನಂತೆ ಹುಟ್ಟಿದ್ದಲ್ಲೋ ಅಂತ ಬೈದು ಬಿಟ್ರು ಪಾಪ ಪ್ರಹ್ಲಾದ ರಾಜರನ್ನ. ನೀವೇನನ್ನ ಅನ್ಕೊಳ್ರಿ. ಮತ್ತೆ ಅವ್ರ ಅಪ್ಪನ ಹತ್ರ ಕರ್ಕೊಂಡು ಹೋಗಿದ್ದಾರೆ. ತೊಡೆ ಮೇಲೆ ಕೂಡಿಸ್ಕೊಂಡು, ನಿಮ್ ಗುರುಗಳು ಏನ್ ಪಾಠ ಹೇಳಿದ್ದಾರಪ್ಪ? ಅವ್ರ ಲೆಕ್ಕದಲ್ಲಿ ಗುರುಗಳೊಂದು ನಾರದರೆ ಪ್ರಹ್ಲಾದ ರಾಜರಿಗೆ. ಶ್ರವಣಂ ಕೀರ್ತನಂ ವಿಟ್ಟೋ ಸ್ಮರಣಂ ಪಾದ ದೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತ ವಿಟ್ಟೋ ಭಕ್ತಿ ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ. ಶ್ರವಣಂ ದೇವರ ಮಹಿಮೆ ಶ್ರವಣ, ಕೀರ್ತನ ನಾಮಸ್ಮರಣೆ, ವಿಟ್ಟೋ ಸ್ಮರಣ ಪಾದ ಸೇವನ ಗುರುಗಳದು, ಅರ್ಚನ ದೇವರ ಪೂಜಾ, ವಂದನ ಪ್ರತಿನಿತ್ಯ ನಮಸ್ಕಾರ ಮಾಡೋದು, ದಾಸ್ಯ ಮಮಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವಚ, ಸಖ್ಯಂ ದೇವರ ಅವಿಜ್ಞಾತ ಸಖ ಅಂತ ಚಿಂತನೆ ಮಾಡೋದು, ಆತ್ಮನಿವೇದನ ಮುಕ್ತಸ್ಯಾವಿ ಮಮಾಂತಸ್ಥೋ ನಿಯಂತೈವ ಹರಿಸದಾ ಇತಿ ಜ್ಞಾನಂ ಸಮುದ್ದಿಟ್ಟಂ ಸಮ್ಯಕ್ ಆತ್ಮನಿವೇದನಂ. ಎಲ್ಲ ಮುಕ್ತರಿಗೂ ಅಮುಕ್ತರಿಗೂ ನಿತ್ಯ ಸಂಸಾರಿಗಳಿಗೂ ನಿಯಾಮಕನಾದವನು ದೇವರೇ ಅಂತ ತಿಳುವಳಿಕೆ ಏನಿದೆಯಲ್ಲ, ಇದಕ್ಕೆ ಆತ್ಮನಿವೇದನ ಅಂತ ಕರೀತಾರೆ. ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲಿ ಕೊಡುಕ ವಿಜನ ಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರೂಷಣ ಭವ ಭಯಾರಣ್ಯ ದಗನ ಪವಮಾನ. ಸಿಟ್ಟು ಬಂದೋಯ್ತು ನೋಡ್ರಿ ಹಿರಣ್ಯಕಶಿಪುವಿಗೆ. ನವವಿಧವಾದ ಭಕ್ತಿಯನ್ನು ಮಾಡು, ನವವಿಧವಾದ ದ್ವೇಷವನ್ನು ಬಿಡು. ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣ ಗುಣತಾಸ್ತ ಸಾಮ್ಯಾದಿಕ್ಕೆ ತದನ್ಯೇಚಾಂ ಭೇದ ತದ್ಗತ ಏವಚ ಪ್ರಾದುರ್ಭಾವ ವಿಪರ್ಯಾಸ ತದ್ಭಕ್ತದ್ವೇಷ ಏವಚ ತತ್ ಪ್ರಮಾಣಸ್ಥ ನಿಂದಾಚ ದ್ವೇಷ ಏತೆ ಕಿಲ ಮತಾಃ ಏತೈ ವಿಹೀನ ಯಾ ಭಕ್ತಿಗೆ ತಭಕ್ತರಿತಿ ನಿಶ್ಚಿತ. ಸಿಟ್ಟು ಬಂದೋಯ್ತು ನೋಡಿ ಹಿರಣ್ಯಕಶಿಪುವಿಗೆ. ತಳ್ಳದ ತೊಡೆಯಿಂದ ಬ್ರಹ್ಮ ಬಂದೋ ಕಿಮೇ ತತ್ತೇ ವಿಪರೀತಂ ಸುತ ಅಸತ ಅಸಾರಂ ಗ್ರಾಹಿತೋ ಬಾಲಹ ಮಾಮನಾದೃತ್ಯ ದುರ್ಮತೆ. ಏನು ಮಾತಾಡ್ತಾ ಇದ್ದಾನೆ ಚಂಡಾಮರ್ಕರ? ಇವರು ಗಡಗಡ ನಡಗಿಬಿಟ್ರು ಚಂಡಾಮರ್ಕರು. ಸ್ವಾಮಿ, ನಾವು ಹೇಳಿಕೊಟ್ಟೇ ಇಲ್ಲ ಇವೆಲ್ಲ, ಈ ಶ್ಲೋಕ ಎಲ್ಲಿಂದ ಬಂತೋ? ಈ ದೇವ್ರನ್ನ ಎಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾನೋ ಮಹಾರಾಯ? ನಿಮ್ಮ ಹೆಂಡತಿಯನ್ನ ನಾರದರ ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ಗರ್ಭಿಣಿ ಇದ್ದಾಗ, ಅವಾಗ ನಾರದರು ಏನು ಪಾಠ ಹೇಳ್ಯಾರ ಅದೇ ಇವಾಗೆಲ್ಲ ಒಪ್ಪಿಸ್ತಾ ಇದ್ದಾರೆ ನಿಮ್ ಮುಂದೆ. ಗರ್ಭದಲ್ಲಿದ್ದಾಗೆ ಇಡೀ ಭಾಗವತವನ್ನ, ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಿದ ಮಹಾನುಭಾವರು ಪ್ರಹ್ಲಾದರಾಜರು. ನಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರೋ. ಸ್ವಾಭಾವಿಕವಾಗಿ ನಿನ್ನ ಮಗನಿಗೆ ಬಂದಿದ್ದಪ್ಪ ಈ ಭಕ್ತಿ ಅಂದ ತಕ್ಷಣ ಹಿರಣ್ಯಕಶಿಪು ಅಂದ, ಕೊಂದಾಕ್ರಿ ಪ್ರಹ್ಲಾದರಾಜರನ್ನ ಎಲ್ಲಾ ರೀತಿ. ಎಲ್ಲಾ ಆಯುಧಗಳಿಂದ ಹೊಡಿಲಿಕ್ಕೆ ಪ್ರಯತ್ನ ಪಟ್ಟರು, ಹೊಡೆದ್ರು, ಸತ್ತಿಲ್ಲ. ಸಮುದ್ರದಲ್ಲಿ ಕಲ್ಲು ಕಟ್ಟಿ ಬಿಸಾಕಿದ್ರು, ಅಗ್ನಿಯಲ್ಲಿ ಹಾಕಿದ್ರು, ಕುದಿಯೋ ನೀರಲ್ಲಿ ಹಾಕಿದ್ರು, ಐಸ್ ಗಡ್ಡೆಯಲ್ಲಿ ಹಾಕಿ ಮುಚ್ಚಿಟ್ರು. ಆನೆಗಳಿಂದ ತುಳಿಸ್ಲಿಕ್ಕೆ ಪ್ರಯತ್ನ ಪಟ್ರು, ಹಾವುಗಳಿಂದ ಕಚ್ಚಿಸಲಿಕ್ಕೆ ಪ್ರಯತ್ನ ಪಟ್ರು, ವಿಷ ಕೊಟ್ರು, ಕಾಲಕೂಟ ವಿಷ. ಶೂಲಗಳಿಂದ ರಾಕ್ಷಸರು ಎಲ್ಲಾ ತೊಂದರೆ ಕೊಟ್ರು. ಕುದಿಯೋ ಎಣ್ಣೆಯಲ್ಲಿ ಹಾಕಿದ್ರು, ಏನಾಗಿಲ್ಲ. 1 ತಿಂಗಳು ಉಪವಾಸ ಇಟ್ರು, ಏನಾಗಿಲ್ಲ. ಕೇರಳದಿಂದ ಮಾಯಾ ಮಂತ್ರ ಮಾಡೋರೆಲ್ಲ ಕರ್ಕೊಂಬಂದ್ರು, ಪಿಶಾಚಿಗಳನ್ನ ಬಿಟ್ರು, ಏನಾಗಿಲ್ಲ. ಅವರೆಲ್ಲ ಸತ್ತೋಗ್ಬಿಟ್ರು, ಪ್ರಹ್ಲಾದರಾಜರಿಗೆ ಏನಾಗಿಲ್ಲ. ಆ ಪಿಶಾಚಿಗಳು ಅವ್ರನ್ನೇ ಕೊಂದ್ಬಿಡ್ತು. ವಿಷ್ಣು ಭಕ್ತರ ಮೇಲೆ ಬಿಡ್ತೀರಾ ನಮ್ಮನ್ನ? ಹಿರಣ್ಯಕಶಿಪುವಿಗೆ ಚಿಂತೆ ಹತ್ತು ಬಿಡ್ತು. ಎಲ್ಲೂ ಭಯಗಳು ಹರಿಯ ಭಕುತರಿಗೆ ಇಲ್ಲ, ಇಲ್ಲವೋ ಕಾಣೋ ಎಂದಿಗಾದರೂ ಮರುಳೇ. ಇದಾದ್ಮೇಲೆ ತಲೆಗೆ ಹಿರಣ್ಯಕಶಿಪು ಅನ್ಕೊಂಡ, ಏನಪ್ಪ ಈ ಬ್ರಹ್ಮದೇವರು ನಂಗೊಬ್ಬನಿಗೆ ವರ ಕೊಟ್ಟಾರೋ, ನನ್ನ ವಂಶಕ್ಕೆಲ್ಲ ವರ ಕೊಟ್ಟು ಬಿಟ್ಟಾರ ಏನು? ನನಗ್ ಕೊಟ್ಟ ವರ ಅವ್ರಿಗೆಲ್ಲ ಅಪ್ಲೈ ಆಗ್ತಾ ಇದೆಯಲ್ಲ. ಒಳಗ್ ಸಾಯ್ದೆ, ಹೊರಗ್ ಸಾಯ್ದೆ, ನೀರಲ್ಲಿ ಸಾಯ್ದೆ, ಅಗ್ನಿಲ್ ಸಾಯ್ದೆ. ಇದಾದ್ಮೇಲೆ ಪ್ರಹ್ಲಾದರಾಜನ್ ಚಂಡಾಮರ್ಕರಂದ್ರು, ಏನೋ ಸಣ್ಣ ಹುಡುಗ, ದೊಡ್ಡವನಾದ್ಮೇಲೆ ಸರಿ ಹೋಗ್ತಾನೆ ಬಿಡ್ರಿ. ಏನ್ ಸರಿ ಹೋಗ್ತಾನೋ ಮಾರಾಯ, ಸಾಯವಲ್ಲ, ನಮ್ಮನ್ನು ಸಾಯಿಸ್ತಾ ಇದ್ದಾನವಂತ. ಮೆಲ್ಲಕ್ಕೆ ಪ್ರಹ್ಲಾದರಾಜರು ವಿದ್ಯಾಪೀಠಕ್ಕೆ ಬಂದ್ರು.
ಹುಡುಗರೆಲ್ಲ ಆಟ ಆಡ್ತಾ ಇದ್ರು. ಬರ್ರೋ ಇಲ್ಲಿ, ಏನ್ ಆಟ ಆಡ್ತೀನಿ ವ್ಯರ್ಥವಾಗಿ, ನಮ್ ಪ್ರಶ್ನೆಗೆಲ್ಲ ಉತ್ತರ ಕೊಡ್ರಿ ಏನು. ಅವ್ರಂದ್ರು, ನಾವು ವಾರ್ಷಿಕ ಪರೀಕ್ಷೆಯಲ್ಲೇ ಚಂಡಾಮರ್ಕರ್ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ನಿನ್ನ ಪ್ರಶ್ನೆಗೆ ಯಾಕಪ್ಪ ಉತ್ತರ ಕೊಡಬೇಕು ಪ್ರಹ್ಲಾದ, ಮರ್ಯಾದಾಗ ಹೇಳಿದ ಮಾತು ಕೇಳ್ರಿ, ನಾನ್ ರಾಜನ ಮಗ, ಕೂತ್ಕೊಳ್ರಿ ಎಲ್ಲಾರು, ನನ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರು. ಆಯ್ತಪ್ಪ, ನಮಗೆ ಶತ್ರು ಯಾರು ಹೇಳ್ರಿ ನೋಡೋಣ. ಚಂಡಾಮರ್ಕರೇ ಶತ್ರು ಅಂದ್ರು ಅವರು. ಅಯ್ಯೋ, ಅವ್ರು ಗುರುಗಳಪ್ಪ, ಹಂಗೆಲ್ಲ ಶತ್ರು ಅನಬಾರ್ದು. ಇಲ್ಲ ಪ್ರಹ್ಲಾದ, ಯಾವಾಗ್ಲೂ ಪಾಠ 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 ಅಂತಾರೆ, ಒಂದ್ ದಿವ್ಸ ಆಟ ಊಟ ಅನ್ನೋದೇ ಇಲ್ಲ, ಅದಕ್ಕೆ ಅವರೇ ನಮಗ್ ಕಾಟ ಕೊಡೋರು. ಉದಾಸೀನ ಯಾರು? ಉದಾಸೀನ ಅಂದ್ರೆ ಗೊತ್ತಿಲ್ಲಪ್ಪ, ಏನೋ ಹೊಸ ಹೊಸ ಶಬ್ದಗಳೆಲ್ಲ ಆಡ್ತಾ ಇದ್ದೆ ನೀನು. ನಮ್ಗೆ ಮಿತ್ರ ಯಾರು ಗೊತ್ತಾ? ಇಕೋ ಪಕ್ಕ ಕೂತಾರಲ್ಲ ಕಲ್ಯ ಮಲ್ಯ, ಅವರೇ ನಮ್ಮ ಮಿತ್ರರು, ರಾಕ್ಷಸರು. ಏನು ಗೊತ್ತಿಲ್ಲಲ್ಲಪ್ಪ ನಿಮಗೆ. ಆಪತ್ತು ಯಾವುದು ಗೊತ್ತಾ? ಸಂಪತ್ತು ಯಾವುದು ಗೊತ್ತಾ? ಏನು ಗೊತ್ತಿಲ್ಲ, ಮತ್ತೆ ಆಟ ಆಡ್ತಾ ಇದ್ದೀರಿ, ನಾಚಿಕೆ ಇಲ್ಲ ನಿಮಗೆ? ಎಷ್ಟು ಸಲ ಬೈತಿ ಮಾರಾಯ, ಅವೆಲ್ಲ ಗೊತ್ತಿಲ್ಲ ಅಂತಾನೆ ಆಟ ಆಡ್ತಾ ಇರೋದು ಅಂತ. ದೈತ್ಯ ಬಾಲಕರೆಲ್ಲ, ನಾ ಹೇಳ್ತೀನಿ ಕೇಳ್ರಿ, ನಮಗೆ ಶತ್ರು ಯಾರು ಗೊತ್ತಾ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಉದಾಸೀನ ಯಾರು ಗೊತ್ತಾ? ಯಾರು ವಿಷ್ಣು ದ್ವೇಷ ಮಾಡ್ತಾರೋ ಅವ್ರು ನಾವು ಉದಾಸೀನ ಮಾಡ್ಬೇಕು. ಧರ್ಮದ್ವೇಷ, ವೇದಗಳನ್ನ ನಿಂದ ಮಾಡೋರು, ಅವ್ರನ್ನ ಬಿಟ್ಬಿಡ್ಬೇಕು. ಮತ್ತೆ ನಮಗೆ ಮಿತ್ರ ಯಾರು ಗೊತ್ತಾ? ದೇವರೇ, ಅವಿಜ್ಞಾತ ಸಖ, ಕಣ್ಣಿಗೆ ಕಾಣದ ಮಿತ್ರ ದೇವರು. ಆಪತ್ತು ಯಾವುದು ಗೊತ್ತಾ? ಯಾವಾಗ ದೇವ್ರನ್ನ ಮರಿತೀವಿ ಅದೇ ನಮಗೆ ಆಪತ್ತು, ಯಾವಾಗ ದೇವ್ರನ್ನ ಸ್ಮರಣೆ ಮಾಡ್ತೀವಲ್ಲ ಅದೇ ಸಂಪತ್ತು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ. ಚಿಕ್ಕ ವಯಸ್ಸಿನಿದ್ದಾಗಲೇನೆ ಸಾಧನೆ ಮಾಡ್ಕೊಂಡ್ಬಿಡ್ಬೇಕು. ನಾವು ವಯಸ್ಸಾದ್ಮೇಲೆ ಮಾಡ್ತೀವಿ ವ್ರತ ಅಂದ್ರೆ ಏನ್ ಮಾಡ್ಲಿಕ್ಕಾಗ್ತದೆ? ನಾಳೆ ನೋಡೋ ನೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳುವ ಸ್ಥಿರವೆಂದು ತಿಳಿಯಣ್ಣ. ಪಾಳೆಗಾರನಂತೆ ಬಂದು ಬಾಳುವ ಕಾಲದೀಯಮನು ಕೋಳಿ ಪಿಳ್ಳೆ ಆಡುವಾಗ ಹಾಳು ಹದ್ದು ಒಯ್ಯುವಂತೆ ಊರ ದೇವರ ಮಾಡಬೇಕಣ್ಣ. ನಾವು ಮುಂದಿನ ಜನ್ಮದಲ್ಲಿ ಮಾಡ್ತೀವಿ ಆಚಾರ್ಯ, ಮುಂದೆ ಇಂಥ ಜನ್ಮ ಬರದಣ್ಣ, ಕೇಳಣ್ಣ ನೀನು ಮಂದಮತಿಯು ಆಗಬೇಡಣ್ಣ. ಹಿಂದಿನ ಕಷ್ಟವನು ಮರೆತು ಮುಂದಿನ ನಮ್ಮನು ತೊರೆದು ತಂದೆ ಪುರಂದರ ವಿಠಲನನ್ನು ಹೊಂದಲು ನೀ ಮುಕ್ತನಣ್ಣ, ಊರ ದೇವರ ಮಾಡಬೇಕಣ್ಣ. ಮನುಷ್ಯ ಜನ್ಮ ಬರೋದೇ ಕಷ್ಟ, ದುರ್ಲಭಂ ಮಾನುಷಂ ಜನ್ಮ, ನರ ಜನ್ಮ ಬರುವುದೇ ಕಷ್ಟ. ಅದನ್ನು ಅರಿತು ನೋಡಲು ನಿಮಗೆ ವಿಪ್ರತ್ವ ಶ್ರೇಷ್ಠ, ಮರಳಿ ಬಾಗುದೇ ಉತ್ಕೃಷ್ಟ. ನಮ್ಮ ಮರುತನ ಮತವ ಪೊಂದುವುದೇ ದುರ್ಘಟ, ಕೇಳಲೆವೋ ಮರ್ಕಟ, ಎಚ್ಚೆತ್ತು ಇರು ಕಂಡ್ಯ ಮನವೇ. ಹಾಳು ಹರಟೆ ಒಡೆಯಬೇಡ, ಕಂಡ ಕೂಳುಗಳನ್ನು ತಿಂದು ಒಡಲ್ ಹರಿಯಬೇಡ, ನೀ ಮನಸೋಲಬೇಡ, ಎಚ್ಚೆತ್ತು ಇರು ಕಂಡ್ಯ ಮನವೇ. ಇರೋದು 100 ವರ್ಷ ಆಯುಸ್ಸು. ಪ್ರಹ್ಲಾದರಾಜರು ಉಪದೇಶ ಮಾಡ್ತಾರೆ ದೈತ್ಯ ಬಾಲಕರಿಗೆ. ದೈತ್ಯ ಬಾಲಕರನ್ನ ನೆಪ ಇಟ್ಕೊಂಡು ನಮಗೆಲ್ಲ ಉಪದೇಶ ಮಾಡ್ಯಾರ, ಮತ್ತೆ ಅವ್ರೊಬ್ರಿಗೆ ಅಂತ ತಿಳ್ಕೊಬೇಡ್ರಿ. ಮತ್ತೆ ನಾವೇನ್ ದೈತ್ಯರಲ್ವಲ್ಲ, ಪಾಪಕರ್ಮ ಮಾಡದೆ ನಾವು ದೈತ್ಯರೇ ಆಗ್ತೇವೆ ಅಷ್ಟೇ. ಪುಂಸೋ ವರ್ಷತಂ ಯಾಯು ತದರ್ಥ ಮಜಿತಾತ್ಮನಃ. ಇರೋ 100 ವರ್ಷ ಆಯುಷಲ್ಲಿ 50 ವರ್ಷ ನಿದ್ದೆಯಲ್ಲೇ ಕಳೆದು ಬಿಡ್ತಾರೆ. ರಾತ್ರಿ ಎಲ್ಲ ನಿದ್ದೆ. ನಿಷ್ಫಲಂ ಯದಸೌ ರಾತ್ರ್ಯಾಂ ಚೇತೇಂದಂ ಪ್ರಾಪಿತಸ್ತಮಃ. 10 ಗಂಟೆಗೆ ಮಲ್ಕೊಂಡ್ರೆ 6 ಗಂಟೆಗೆ ಹೇಳೋದು, 6:30. ಅಬ್ಬಾ ಏನ್ ನಿದ್ದೆ ಆಯ್ತ್ರಿ. ಬೆಳಗ್ಗೆ ಮತ್ತೆ ತಿಂಡಿ ತಿಂದು ಮಲ್ಕೊಂಡ್ಬಿಡೋದು, ಸುಮ್ಮಗೆ ಕೂತಲ್ಲೇ ತೂಕುಡ್ಸೋದು. ಮಧ್ಯಾಹ್ನ ಊಟ ಆದ್ಮೇಲೆ ಭುಕ್ತಾಯಾಸ ಅಂತೇಳಿ ಸಾಯಂಕಾಲ ಎಬ್ಬಸೆ, ಒಳ್ಳೆ ಊಟ ಆಗಿದೆ, ಅಡಿಕೆ ಬೆಳೆದಲ್ಲೇ ಕೊಡು, ತೊಗೊಂಡು ಮಲ್ಕೊಂಡ್ಬಿಡು. ಯಾವಾಗ ಎಚ್ಚರಿಕೆ ಇದ್ದ ವಾಕಿಂಗ್ ಹೊಟ್ಟೋಗ್ಬಿಡೋದು. ಇನ್ನು ದೇವರ ಸ್ಮರಣೆ ಯಾವಾಗ, ಸಂಧ್ಯಾವಂದನೆ ಯಾವಾಗ, ಜಪ ಯಾವಾಗ, ಪಾರಾಯಣ ಯಾವಾಗ, ವ್ರತ ನಿಯಮಗಳ ಆಚರಣೆ ಯಾವಾಗ. ಇನ್ನ 10 ವರ್ಷ ಬಾಲ್ಯದಲ್ಲಿ, ಶೈಶವಾವಸ್ಥೆಯಲ್ಲಿ, 10 ವರ್ಷ ಕೌಮಾರದಲ್ಲಿ, ಯೌವನದಲ್ಲಿ, ಇನ್ನು 30 ವರ್ಷ ಸಂಸಾರದಲ್ಲಿ. ಉಳಿತೇನಪ್ಪ ಇನ್ನ ಸಾಧನೆ ಮಾಡ್ಲಿಕ್ಕೆ ಅಂತಾರ ಪ್ರಹ್ಲಾದರಾಜರು. ಅದ್ರೊಳಗೂ ಮದುವೆ ಮಾಡ್ಕೊಂಡ್ಬಿಟ್ರೆ ಅಂತೂ ಮುಗಿದು ಹೋಯ್ತು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ.
ಹೇಗಿರುತ್ತೆ ಅಂದ್ರೆ ಪರಿಸ್ಥಿತಿ, ಪೂಜಾ ಕೂತಿರ್ತೀವಿ, ಸಾಕು ಹೇಳ್ರಿ, ಮದ್ವೆಗೆ ಹೋಗ್ಬೇಕು ಅರ್ಜೆಂಟ್ ಆಗಿ, ಮುಹೂರ್ತ 9:15, ಹೇಳ್ರಿ ಸಾಕು, ಎಷ್ಟೊತ್ ಮಾಡ್ತೀರಿ, ಪೂಜೆ ಮಾಡಿದ್ದೇ ಮಾಡೋದು, ಮತ್ಪತ್ತದೇ ಮಾಡ್ತೀರಿ, ಎಬ್ಬಿಸ್ಬಿಡ್ತಾನೆ. ಸರಿ, ಅಲ್ಲಿ ಹೋದ್ಮೇಲೆ ಪಾರಾಯಣ ಮಾಡ್ತಾ ಕೂತಿರ್ತೀವಿ, ಸಾಕು ಹೇಳ್ರಿ, ಊಟಕ್ಕೆ ಕರ್ದಾರ ಹೇಳ್ರಿ, ಸಾಕು ಪಾರಾಯಣ ಮಾಡಿದ್ದು, ಮಾಧ್ಯಾಹ್ನಕ್ಕೆ ಮಾಡಿದ್ದು ಹೇಳ್ರಿ, ಸಾಯಂಕಾಲ ಸಂಧ್ಯಾವನೆ ಕೂತಿರ್ತೀವಿ, ರುಕ್ಕೋತಕ್ಕೆ ಹೋಗ್ಬೇಕು ಹೇಳ್ರಿ, ಸಾಕು ಸಂಧ್ಯಾವನೆ ಮಾಡಿದ್ದು, ಇನ್ ಯಾವಾಗ ಮಾಡ್ಬೇಕು, ಸಾಕು. ಸಂಕ್ಷಿಪ್ತ ಸಂಧ್ಯಾವಂದನೆ ಪದ್ಧತಿ, ಸಂಕ್ಷಿಪ್ತ ಪೂಜಾ ಪದ್ಧತಿ, ಸಂಕ್ಷಿಪ್ತ ಪಾರಾಯಣ, ಇನ್ನು ವಿಸ್ತಾರವಾಗಿ ಯಾವಾಗ ಮಾಡ್ಬೇಕು, ವಿಸ್ತಾರವಾಗಿ ಮೋಕ್ಷಕ್ಕೆ ಹೋದ್ಮೇಲೆ ಮಾಡ್ಬೇಕಷ್ಟೇ. ಇನ್ನು ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಗತ್ಯಂ ರುಚಿರಾಂಶ್ಚ ಮಂತ್ರಾನ್ ಸುಗೃತ್ಸುತ ಸ್ನೇಹವಚ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಪ್ರಹ್ಲಾದರಾಜರಂತಾರೆ, ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ, ಅವಳಿಗೊಂದು ಮುದ್ದಾದ ಕೂಸು ಪುಟ್ಟಿ, ಅದರ ಮ್ಯಾಲೆ ನೀ ಮನಸಿಟ್ಟಿ. ಯಾತರ ಕಟ್ಟಿ ಪೀಟಿ ಒಂದು ದಿನ ಹೋಗುತ್ತಿದ್ದಿಲಟಿ ಪೀಟಿ, ಸಂಸಾರ ಬಲು ಕೊಟ್ಟಿ ಅದರೊಳು ಬಿದ್ದಿದಿ ಕಾಲ್ಕಟ್ಟಿ, ಪುರಂದರ ವಿಠಲನ ಧ್ಯಾನವ ನೀನು ಮರೆತೇ ಬಿಟ್ಟಿ. ಯಾತರ ಕಟ್ಟಿ ಪೀಟಿ ಒಂದು ದಿನ ಹೋಗುತ್ತಿದ್ದಿಲಟಿ ಪೀಟಿ. ಸರಿ ಮಾರಾಯ, ನೀ ಭಯಪಡಿಸ್ತಾ ಇದ್ದಿ, ನೀನು ನಾವೇನು ಸಾಧನೆ ಮಾಡೇ ಇಲ್ಲ, ನಾವೇನ್ ಮಾಡ್ಬೇಕು, ದೇವ್ರ ನಾಮಸ್ಮರಣೆ ಮಾಡ್ರಿ ಸಾಕು. ನಾರಾಯಣತೆ ನಮೋ ನಮೋ ಭವ ನಾರದ ಸನ್ನುತ ನಮೋ ನಮೋ, ಹರಿನಾರಾಯಣ 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 ಎನು ಮನವೇ. ಎಲ್ಲರೂ ದೇವ್ರ ನಾಮಸ್ಮರಣೆ ಮಾಡ್ತಾ ಕೂತ್ಬಿಡ. ದೈತ್ಯ ಬಾಲಕರು ಚಂಡಾಮರ್ಕರು ಹೋಗಿ ಹೇಳಿದ್ರು, ಹಿರಣ್ಯಕಶಿಪು ವಿದ್ಯಾಪೀಠ ಹೋಗಿ ನಾರಾಯಣ ವಿದ್ಯಾಪೀಠ ಆಗೋಗಿದ್ಯಪ್ಪ. ಎಲ್ಲರೂ ದೇವ್ರ ನಾಮಸ್ಮರಣೆ ಮಾಡ್ತಾ ಕೂತು ಬಿಟ್ಟಿದ್ದಾರೆ. ಹಿರಣ್ಯಕಶಿಪು ಬಂದ, ನೋಡ್ರಿ, ಏನೋ ನನ್ ನೋಡಿದ್ರೆ 3 ಲೋಕ ಹೆದರತ್ತೆ, ನೀನು ಭಯಪಡೋದೇ ಇಲ್ವಲ್ಲೋ, ಯಾರೋ ನಿನ್ನ ರಕ್ಷಣೆ ಮಾಡ್ತಾ ಇರೋದು. ಆವಾಗ ಪ್ರಹ್ಲಾದರಾಜರಂತಾರೆ, ನ ಕೇವಲಂ ಮೇ ಭವತಚ್ಚ ರಾಜಂತ ವೈಬಲಂ ಬಲಿನಾಂ ಚಾಪರೇಶಾಂ ಪರಾವರೇವಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಚಂ ಪ್ರಣೀತಾಹ. ನಿನ್ನ ನಿಮ್ಮಪ್ಪನ್ನ ಅವರಪ್ಪನ್ನ ಎಲ್ಲರನ್ನು ರಕ್ಷಣೆ ಮಾಡೋ ದೇವ್ರೆ. ಇಷ್ಟು ದಿವಸ ನನ್ನ ಕೊಲ್ಲಿಕ್ ಪ್ರಯತ್ನ ಪಟ್ಟಿದ್ದೀಯಪ್ಪ, ಯಾರು ರಕ್ಷಣೆ ಮಾಡಿದ್ದಾರೆ ಗೊತ್ತಾ, ಆ ದೇವ್ರೆ. ಮತ್ತ ನಂಗೆ ಯಾಕೆ ಕಾಣಿಸ್ತಾ ಇಲ್ಲ, ಆ ಸುಡುಗಾಡ ಕಣ್ಣಿಂದ ನೋಡಿದ್ರೆ ಯಾಕೆ ಕಾಣಿಸ್ತಾನೆ, ಶಾಸ್ತ್ರದ ಕಣ್ಣಿನಿಂದ ನೋಡ್ಬೇಕು. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುದಕ್ಕೆ ಘಟನೆಯಾಗಿದೆ ಭವ ವಿಷಯ ವಾರಿಧಿಯೊಳಗೆ, ಶಶಿಮುಖಿ ಕರುಣದಿ ಕಾಯೇ ಅಮ್ಮ ಹೊಸ ಕಣ್ಣು ಎನಗೆ. ಸರಿ, ಹಾಗಾದ್ರೆ ನಿನ್ ದೇವರು ಎಲ್ಲಿದ್ದಾನೆ? ಇಂದುಗಳಡಂದು ಲೇದನಿ ಸಂದೇಹಮು ಬಲದು ಚಕ್ರಿ ಸರ್ವೋಪಗತುಂಡು, ಎಂದೆಂದು ವೆತಕಿ ಚೂಚಿನ ಅಂದಂದೇಗಳಡು ದಾನವಾಗ್ರಣಿ ವಿಂಟೆ. ಎಳ್ಳು ಮೊನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ, ಎಲ್ಲ ಠಾವಿಯಲ್ಲೂ ಲಕುಮಿ ನಲ್ಲನಿದ್ದಾನೆ, ಪ್ರಾಣಿ ಅನಂತನಿದ್ದಾನೆ, ಗೋಪ್ತ ತ್ರಿಜಗದ್ವ್ಯಾಪ್ತ ಭಜಕರ ಆಪ್ತ ನೆನೆಸಿ ಕಂಬದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ ಆಪ್ತನಿದ್ದಾನೆ, ಪರಮಾತ್ಮನಿದ್ದಾನೆ. ಹಾಗಾದ್ರೆ ಈ ಕಂಬದಲ್ಲಿದ್ದಾನ. ಕಂಬ ಅಂದ್ರೆ ಅಲ್ಲಿ ಹೇಳ್ತಾರೆ ಟಿಪ್ಪಣಿಕಾರರು, ಈ ಮನೆಗೆ ಪಿಲ್ಲರ್ ಇರುತ್ತಲ್ಲ ಆ ತರದ ಕಂಬ ಅಲ್ಲ. ಈ ಹಿರಣ್ಯಕಶಿಪು ಆಸ್ಥಾನ ಸಭೆಯಲ್ಲಿ ಒಂದು ಅಲಂಕಾರಕ್ಕೆ ಶೋಗೆ ಅಂತ ಒಂದಿಷ್ಟು ಕಂಬಗಳನ್ನು ಮಾಡಿರ್ತಾರೆ. ಆ ಕಂಬದಿಂದ ನರಸಿಂಹದೇವರು ಬಂದಾರಂತ ಹೊರಗೆ. ಎಲ್ಲಿದ್ದಾನೆ ನಿನ್ ದೇವರು? ಈ ಕಂಬದಲ್ಲಿ ಇದ್ದಾನ. ಪದ ತತಾಡ, ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿ. ಗುದ್ದಾನೆ, ಗದಾದಿಂದ ಹೊಡೆದಾನೆ, ಕಾಲಿಂದ ಒದ್ದಾನೆ, ಬೇರೆ ಬೇರೆ ಸಮಯದಲ್ಲಿ. ಅಂತೂ ಜೋರಾಗಿ ಹೊಡೆದ, ಕೈಯಿಂದ ಗುದ್ದಿದ, ಕಾಲಿಂದ ಒದ್ದ. ಸತ್ಯಂ ವಿಧಾತುಂ ನಿಜ ಭೃತ್ಯ ಬಾಧಿತಂ ವ್ಯಾಪ್ತಿಂ ಚ ಭೂತೆ ಸ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಗಂ ಸಂಬೇ ಸಭಾಯಾಂ ನ ಮೃಗಂ ನ ಮಾನುಷಂ. ದೇವರು ಬಂದೇ ಬಿಟ್ಟ. ಕಂಬ ಒಡ್ಕೊಂಡು ಬ್ರಹ್ಮಾಂಡ ಕರ್ಪನ ಒಡೆದ ಶಬ್ದ ಬಂತು, ಫಟ್ ಅಂತೆ. ಲಟ 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 ಲಟಕರಿಸಿ ವನಜಾಂಡ ಕಟಕ ಪಟ ಪುಟ ಪುಟದಿ ಬಿಚ್ಚುತ್ತಿರಲು, ಪುಟ 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 ನಗೆದು ಹಾರಿ ತೀರುತ ಕಲ್ಪಲ್
ಕಟ 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 ಕಡಿದು ರೋಷದಿಂದ ಮಿಟಿ 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 ನಿರಕ್ತಾಕ್ಷಿಯಲ್ಲಿ ನೋಡಿ ತಟಿತ್ ಕೋಟಿ ಉದ್ಧತನೆ ಆರ್ಭಟವಾಗಿ ತೋರಲು ಕುಟಿಲ ರಹಿತ ವ್ಯಕ್ತ ವಿಜಯ ವಿಠಲ ವ್ಯಕ್ತ ದಿಟ ನಿಟಿಲ ನೇತ್ರ ತುರ ಕಟಕ ಪರಿಪಾಲ ಬೊಬ್ಬಿರಿಯ ವೀರ ಧ್ವನಿಯಿಂದ ತುರಿಗಿರೆ ಹಪ್ಪಿ ಮುಂಚೂಣಿ ಉರಿ ಹೊರಗೆದ್ದು ಸುತ್ತೆ ಉಬ್ಬಸ ರವಿಗಾಗೆ. ಸೂರ್ಯಂಗೆ ಸೆಕೆ ಬಂತಂತೆ, ಆ ದೇವರ ಪ್ರಕಾಶಕ್ಕೆ. ಸೂರ್ಯನಿಂದ ನಮಗೆಲ್ಲ ಸೆಕೆ ಬರಬೇಕು. ಅಬ್ಧಿ ಸಮ ಉಕ್ಕಿ ಹೊರ ಚೆಲ್ಲಿ ಬರುತ್ತಿರೆ ಅಬ್ಜಪವಾದಿಗಳು ತಬ್ಬಿಬ್ಬುಗೊಂಡರು. ಅಬ್ಬರವೇನಿನು ತನಬದ ಗುಳಯ ತೆರೆಯೇ ಶಬ್ದ ಪರಿ ತುಂಬಿತು ಅವ್ಯಾಕೃತ ಆಕಾಶ ಪರ್ಯಂತ. ಅಂತ ನರಸಿಂಹದೇವರು ಗರ್ಜನೆ ಮಾಡಿದ್ರೆ ಬ್ರಹ್ಮಾಂಡ ದಾಟಿ ಅವ್ಯಾಕೃತ ಆಕಾಶ ತನಕ ಶಬ್ದ ಕೇಳುತ್ತಂತ. ಏನ್ ಗರ್ಜನೆ ಮಾಡಿದ ನರಸಿಂಹದೇವರು! ಬಂದೋರೆ ಹಿರಣ್ಯಕಶಿಪುವನ್ನ ಹೊಸ್ತಲಲ್ಲಿ ಕೂಡಿಸ್ಕೊಂಡು, ಪ್ರಾಣ ಇಲ್ದೇ ಇರೋದು ಇಲ್ದಿ ಇದ್ದಿದ್ದು ಅಂದ್ರೆ ಉಗುರೊಂದೇ, ಅದರಿಂದ ಹರಿದು ಬಿಸಾಕ್ಬಿಟ್ಟು ಸಂಹಾರ ಮಾಡಿಬಿಟ್ಟಿದ್ದಾರೆ. ಮುಂದೇನಾಯ್ತು ನಾಳೆ ಶ್ರವಣ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಪ್ರೀತೋಸಿ ಮಾಪತೆ ವ್ಯಾಸಯತಿ ಕೇನಾಪ ಕರ್ಮಣ ಕುರು ಮಾಂ ಮಧ್ವಶಾಸ್ತ್ರಸ್ಯ ವೃತ್ತಿರತಂ ಹರೇ.